ಮತ್ತೆ ತರಗತಿಗಳಿಗೆ ಸ್ವಾಗತ. ಇವತ್ತು ನಾವು ಘಾತಾಂಕಗಳು ಮತ್ತು ಘಾತಗಳು ಅಂದರೆ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಇದ್ರ ಬಗ್ಗೆ ಕಲಿಯೋಣ. ಗುಣಾಕಾರ, ಭಾಗಾಕಾರ, ಅವುಗಳ ಒಳಗುಟ್ಟು ಮತ್ತು ಇವುಗಳ ಆಚೆ ಏನಪ್ಪ ಅಂತನ್ನೋದು ಇವತ್ತಿನ ತರಗತಿಯ ಉದ್ದೇಶ. ಈಗ ಒಂದು ಕತೆ ಜೊತೆಗೆ ಈಗ ನಮ್ಮ ಓದನ್ನು ಶುರು ಮಾಡೋಣ. ಒಂದು ಕತೆ ಹೇಳ್ಬಿಡ್ತೀನಿ ನೋಡಿ, ಕೇಳಿಬಿಡಿ. ಓಕೆ. ಒಂದೊಂದು ಕಾಲದಲ್ಲಿ ನೂರಾರು ವರ್ಷಗಳ ಹಿಂದೆ ಒಬ್ಬ ಹಿರಿಯ ಇದ್ದ. ಆತ ಅಲ್ಲಿನ ಅರಸನಿಗೆ ಚದುರಂಗದ ಆಟದ ಮಣೆ ಮತ್ತು ಕಾಯಿಗಳನ್ನು ಉಡುಗೊರೆಯಾಗಿ ನೀಡಿ ಅದ ಆಟನ ಪರಿಚಯ ಮಾಡಿಕೊಟ್ಟ. ಅರಸನಿಗೆ ಭಾಳ ಖುಷಿ ಆಯಿತು. ಹಿರಿಯ ಎಷ್ಟೇ ಬೇಡ ಅಂದರೂ ಏನಾದರೂ ಉಡುಗೊರೆ ತೆಗೆದುಕೊಳ್ಳಲೇಬೇಕು ಅಂತ ಒತ್ತಾಯ ಮಾಡ್ದ. ಒತ್ತಾಯಕ್ಕೆ ಮಾಡಿದ್ದು ಆ ಹಿರಿಯ ರಾಜನಿಗೆ ಹೇಳ್ದ, ನೋಡಪ್ಪ, ನೀನು ಉಡುಗೊರೆ ಕೊಡೋದಿದ್ರೆ ಕೊಡು, ಆದರೆ ಒಂದು ಷರತ್ತು, ನನಗೆ ಈ ಚದುರಂಗದ ಮಣೆಯ ಚೌಕಗಳಿವಲ್ಲ ಅದರ ಆಧಾರದ ಮೇಲೆ ನನಗೆ ಗೋಧಿ ಕಾಳುಗಳನ್ನು ಕೊಡಪ್ಪ ಅಂತ ಕೇಳ್ದ. ಷರತ್ತು ಏನಪ್ಪ ಅಂತಂದರೆ, ಮೊದಲ ಚೌಕದ ಲೆಕ್ಕದಲ್ಲಿ 1 ಕಾಳು, ಎರಡನೇ ಚೌಕದ ಲೆಕ್ಕದಲ್ಲಿ 2 ಕಾಳು, ಹಿಂದಿನ ಇದರದ ದುಪ್ಪಟ್ಟು 2 ಪಟ್ಟು, ಮೂರನೇ ಚೌಕದ ಲೆಕ್ಕದಲ್ಲಿ ಆದರೆ ನಿನ್ನೆಗಿಂತ 2 ಪಟ್ಟು, ಅಂದರೆ ನಿನ್ನೆ 2 ಇದ್ದರೆ ಇವತ್ತು 4. ಈ ರೀತಿ ಪ್ರತಿದಿನ ನೀನು ನನಗೆ ಕೊಡಬೇಕಾಗಿರೋ ಕಾಳುಗಳು ದುಪ್ಪಟ್ಟಾಗ್ತಾ ಹೋಗ್ತವೆ, 2 ಪಟ್ಟಾಗ್ತಾ ಹೋಗ್ತವೆ ಅಂತ ಹೇಳ್ದ. ಹೀಗೆ ಚದುರಂಗದ ಮಣೆಯಲ್ಲಿ ಎಷ್ಟು ಚೌಕಗಳಿದಾವೋ ಅಷ್ಟು ದಿನವೇ ನನಗೆ ಗೋಧಿ ಕಾಳನ್ನ ಕೊಡ್ತಾ ಹೋಗಬೇಕು. ಏನು ಅಂದರೆ ಇಂದಿನ ದಿನಕ್ಕಿಂತ ಈ ದಿನ ಕಾಳುಗಳನ್ನ ದುಪ್ಪಟ್ಟು ಮಾಡಿಕೊಡ್ಬೇಕು ಅಂತ ಕೇಳ್ದ. ಅರಸನಿಗೆ ಇಷ್ಟು ಸಣ್ಣ ಕೋರಿಕೆನ ಅಂತಂದು ಉಡುಗೊರೆ ನೀಡಲು ಒಪ್ಕೊಂಬಿಟ್ಟ. ಮೊದಲ ದಿನ 1 ಗೋಧಿ ಕಾಳು, ಎರಡನೇ ದಿನ 2 ಗೋಧಿ ಕಾಳು, 2 × 1, ಮೂರನೇ ದಿನ 4 ಗೋಧಿ ಕಾಳು, 2 × 2, ನಾಲ್ಕನೇ ದಿನ 2 × 4, 8 ಗೋಧಿ ಕಾಳು. ಈ ರೀತಿ ದಿನಗಳು ಮುಂದುವರಿತು. ಆದರೆ ಕೆಲವೇ ದಿನಗಳಲ್ಲಿ ಈ ಉಡುಗೊರೆ ಅಷ್ಟು ಸುಲಭ ಅಲ್ಲಪ್ಪ ಅಂತ ಅರಸ ತಿಳ್ಕೊಂಡ್ಬಿಟ್ಟ. ಓಕೆ. ಈ ಒಂದು ಚೌಕಕ್ಕೆ 1 ಕಾಳಿಂದ ಆರಂಭಿಸಿ ರಾಜ ಒಟ್ಟು ಎಷ್ಟು ಕೊಡಬೇಕಾಗಿತ್ತು ಕಾಳು ಅಂತಂದರೆ, ಇಲ್ಲಿ ನೋಡಿ ನಂಬರ್ ಎಷ್ಟಿದ್ದಾವೆ. ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿ, ಶತಕೋಟಿ, ಮುಂದಕ್ಕೆ ನನಗೆ ಓದಕ್ಕೆ ಬರ್ತಿಲ್ಲ, ಅಷ್ಟು ದೊಡ್ಡ ಸಂಖ್ಯೆ ಇದು. ಓಕೆನಾ? ಓಕೆ. ಅಂದರೆ 2 × 64 ಅಂತ ಹೇಳ್ತೀವಿ ಈ ಸಂಖ್ಯೆ, ಸರಳವಾಗಿ ಬರೆದ್ಬಿಟ್ರೆ. ಓಕೆ. ಈ ರೀತಿ ಅವನು ಇಷ್ಟು ದೊಡ್ಡ ಮಟ್ಟದ ಗೋಧಿ ಕಾಳನ್ನು ಅವನು ಹಿರಿಯನಿಗೆ ಕೊಡಬೇಕಾಗಿದೆ. ಓಕೆನಾ? ರಾಜ ತನ್ನ ಮಾತನ್ನು ಉಳಿಸ್ಕೊಳಕ್ಕೆ ಸಾಧ್ಯ ಆಗಲೇ ಇಲ್ಲ. ಮತ್ತೆ ಆಗಲ್ಲಪ್ಪ ನನ್ನ ಕೈಯಲ್ಲಿ ಅಂತಂದು ಅಷ್ಟು ಗೋಧಿ ಕಾಳು ಎಲ್ಲಿಂದ ತರ್ತಾನೆ? ಇಷ್ಟೊಂದು ದೊಡ್ಡ ಗೋಧಿ ಕಾಳುಗಳು. ಆ ಗೋಧಿ ಕಾಳನ್ನು ಮಟ್ಟ ಹೇಳ್ಬಿಡ್ತೀನಿ ನೋಡಿ. ನೀವೇನಾದ್ರು ಒಂದೊಂದು ಸೆಕೆಂಡಿಗೆ ಒಂದೊಂದು ಗೋಧಿ ಕಾಳು ಎಣಿಸ್ತೀನಿ ಅಂತ ಕೂತ್ಕೊಂಡ್ರೆ, ಆ ಗೋಧಿ ಕಾಳು ಎಣಿಸೋದಿಕ್ಕೇನೆ ನಿಮಗೆ 584 ಬಿಲಿಯನ್ ವರ್ಷ ಬೇಕು. ನೀವು ಜೊತೆಗೆ ಆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ನಿಮ್ಗೆ ಗೊತ್ತಿರಬೇಕು. ಓಕೆ. 102 ಅಂತಸ್ತಿನ ಒಂದು ಕಟ್ಟಡ ಅದು. ಆ ಕಟ್ಟಡದ ಅಳತಿನಲ್ಲಿ ನೀವೇನಾದರೂ ಗೋಧಿ ಕಾಳನ್ನ ಒಂದ್ರ ಮೇಲೆ ಒಡ್ತಾ ಹೋದರೆ ಆ ಕಟ್ಟಡದ ಎತ್ತರ ಬರುತ್ತಲ್ವಾ, ಅದು ಎಷ್ಟಾಗುತ್ತಪ್ಪ ಅಂದರೆ 456 ಟ್ರಿಲಿಯನ್ ಕಿಲೋಮೀಟರ್ ಹೋಗುತ್ತಂತೆ. ಅಂದರೆ ಎಷ್ಟು ಎತ್ತರ ಅಂತಂದರೆ, ಈಗ ಚಂದ್ರನಿಗೆ ಮತ್ತು ಭೂಮಿಗೆ ಅಂತರ ಇದೆಯಲ್ವಾ, ದೂರ, ಅದರ 301,000, ಬಿಡಿ 10, 100, 1000, 10,000, ಲಕ್ಷ, 3 ಲಕ್ಷ ಪಟ್ಟು ಎತ್ತರ ಆಗುತ್ತೆ ಈ ಕಟ್ಟಡ. ಓಕೆ. ಆಮೇಲೆ ಇನ್ನೂ ಒಂದು ಹೋಲಿಕೆಯ ದೃಷ್ಟಿಯಿಂದ ಹೇಳಬೇಕು ಅಂದರೆ, ಜಗತ್ತಿಗಿರೋ ಏನೆಲ್ಲ ಸಮುದ್ರ ತೀರಗಳಿದಾವಲ್ಲ, ಅಲ್ಲಿ ಮಣ್ಣು ಇದೆಯಲ್ಲ, ಮರಳು, ಆ ಮರಳಿನಲ್ಲಿ ಎಷ್ಟು ಕಣಗಳಿದಾವಲ್ಲ ಅದರಷ್ಟು ಈ ಗೋಧಿ ಕಾಳು ಆಗ್ತವೆ. ಇಷ್ಟು ದೊಡ್ಡ ಗಾತ್ರದ ಗೋಧಿ ಕಾಳು ಎಷ್ಟು ತರಕ್ಕಾಗತ್ತೆ ರಾಜ? ಓಕೆ. ಅಂತ ಆಗಲ್ಲ ಅಂತ ಒಪ್ಕೊಂಡ್ಬಿಟ್ಟ. ಜೊತೆಗೆ ಎಷ್ಟೇ ಆದರೂ ಹಿರಿಯರು ಅವನು ರಸನ್ನ ಕ್ಷಮಿಸಿಬಿಡ್ತಾರೆ, ಮನ್ನಿಸ್ಬಿಡ್ತಾರೆ ಅಲ್ವಾ. ಆಮೇಲೆ ಆದರೆ ಅರಸ ಹಿರಿಯನ ಗಣಿತದ ತಂತ್ರಗಳಿಂದ ತುಂಬ ಸಂತೋಷಪಟ್ಟ. ಇದು ಇಲ್ಲಿನ ಕಣಿಕೆ. ಇಲ್ಲಿ ಏನು ಕಲಿತೀವಪ್ಪ ಅಂತಂದರೆ, ನಾವು ನೋಡಿ, ನಾವು ಪ್ರತಿ ಬಾರಿಯೂ ದಿನಕ್ಕೂ ನಾವು ಇಂದಿನ ಗಾತ್ರನ 2 ಪಟ್ಟಷ್ಟೇ ಮಾಡ್ತಾ ಹೋಗ್ತೀನಿ. ನಾನು ತುಂಬ ಜಾಸ್ತಿ ಮಾಡ್ತೀನಿ, 2 ಪಟ್ಟಷ್ಟೇ ಜಾಸ್ತಿ ಮಾಡ್ತೀನಿ. ಆದರೆ ಓವರಾಲ್ 64 ದಿನಗಳಲ್ಲಿ ಅದು ಬೆಳೆದ ಗಾತ್ರ ಇದೆಯಲ್ಲ, ಅದಕ್ಕೆ ನಾವು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತೀವಿ. ಅತ್ಯಂತ ಏರುಗತಿಯ ಬೆಳವಣಿಗೆ, ಅದು ಘಾತೀಯ ಬೆಳವಣಿಗೆ ಅಂತ ಬಳಸ್ತಾರೆ ಕೆಲವರು. ಓಕೆನಾ? ಇದು ನಮ್ಮ ಇಡೀ ಪಾಠದ ಹಿನ್ನೆಲೆ. ಇದು ನಾವು ಕಲಿಯೋದು ಈ ಘಾತಗಳ ಬಗ್ಗೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಬಗ್ಗೆ, ಘಾತೀಯ ಬೆಳವಣಿಗೆಯ ಬಗ್ಗೆ. ಇದು ನಮ್ಮ ಪಾಠ ಇವತ್ತಿಂದು. ಕತೆ ಆಯಿತು. ಈಗ ಸ್ವಲ್ಪ ಹಿನ್ನೆಲೆ ಬೇಕಲ್ವಾ? ಸೊ ಹಿನ್ನೆಲೆ ತಿಳ್ಕೊಂಬಂದ್ಬಿಡೋಣ. ನಿಮಗೆ ಕೂಡೋದು ಗೊತ್ತು ಅಲ್ವಾ? ಕೂಡೋದು ಅಂತಂದ್ರೆ ಏನು? 1 + 2 + 3 ಎಲ್ಲವನ್ನು ಸೇರಿಸಿ ಬರ್ದ್ಬಿಡೋದಪ್ಪ.
ಓಕೆ 1 2 3 ಸೇರಿಸಿ 6 ಆಯಿತು ಅಂತ ಸೇರಿಸಿ ಬರೆಯೋದು. ಕೆಲವೊಮ್ಮೆ ನಮ್ಮ ಕೂಡೋದು ಸುಲಭ ಆಗಿಬಿಡುತ್ತೆ. 5 + 5 + 5 15. ಹಿಂಗೆ 5 5 5 ಅಂತ 50 ಸರಿ ಬರೀಬೇಕು ಅಂದರೆ, 100 ಸರಿ ಕೂಡಬೇಕು ಅಂದರೆ, 3 3 3 ಅಂತ 300 ಸರಿ ಕೂಡಬೇಕು ಅಂತಂದರೆ, 370 ಸರಿ ಕೂಡಬೇಕು ಅಂತಂದರೆ ಸ್ವಲ್ಪ ನಮಗೆ ಕೂಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಸರಳವಾಗಿಗೊಳಿಸ್ಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ, ಗುಣಾಕಾರ ತಂದುಬಿಡ್ತೀವಿ. ಆವಾಗ ನಾವು ಇದನ್ನು ಈ 5 5 5ನ 3ನ ಸರಳವಾಗಿ ಏನು ಬರೀತೀನಿ ನಾನು, ಈ ಥರ ಬರೆದು ಬಿಡ್ತೀನಿ. 5 × 3 5 3 15 ಅಂತ ಬರೆದ್ಬಿಡ್ತೀನಿ ಸರಳವಾಗಿ. ಅಥವಾ ನಾನು 5 5 30 ಸರಿ ಮಾಡಬೇಕು ಅಂದರೆ 5 × 30 ಮಾಡಿಬಿಡ್ತೀನಿ. ಸರಳ ಅಲ್ವಾ? ಈಗ ಇದು ಓಕೆ, ತುಂಬ ಆಯಿತು. ಹಾಗೆ ಇದು ಕೆಲವೊಂದು ಸರಿ ನಾವು 5 5 5 ಅಂತ ಮತ್ತೆ ಗುಣಾಕಾರ ಮಾಡ್ತಾನೆ ಹೋಗ್ತೀವಿ. 5 × 5 × 5 50 ಸರಿನೋ, 70 ಸರಿನೋ, 100 ಸರಿನೋ. ಅವಾಗ ಮತ್ತೆ ಗುಣಾಕಾರ ನನಗೆ ಕಷ್ಟ ಆಗುತ್ತೆ ಅಲ್ವಾ? ಓಕೆ 125 ಇದು ಓಕೆ. ಇನ್ನು 5 5 5 ಮಾಡಿ ತುಂಬ ಕಷ್ಟ ಆಗುತ್ತಲ್ಲ, ಮತ್ತೆ ಸರಳಗೊಳಿಸ್ಬೇಕಾಗತ್ತೆ ನಮ್ಮ ಅಲ್ವಾ? ಆಗ ಬರುವುದೇ ಈಗ ಪವರ್ಸ್ ಅಂತ, ಅಥವಾ ನಾವು ಕನ್ನಡದಲ್ಲಿ ಮಡಚುವುದು ಅಂತ ಅನ್ಬೋದು, ಅಥವಾ ಘಾತಗಳು ಅಂತ ಅನ್ಬೋದು. ಇದು ಏನಪ್ಪ ಅಂತಂದರೆ ಮತ್ತೆ ಮತ್ತೆ ಗುಣಿಸುವುದು. ಇಲ್ಲಿ ನೋಡಿ, ಇದು ಕೂಡೋದು, ಇದು ಮತ್ತೆ ಮತ್ತೆ ಕೂಡುವುದು, ಇದು ಮತ್ತೆ ಮತ್ತೆ ಗುಣಿಸುವುದು ಅಷ್ಟೇ. ಕೂಡುವುದರಿಂದ ಗುಣಿಸುವುದಕ್ಕೆ ಬಂದ್ವಿ, ಗುಣಿಸುವುದರಿಂದ ಮಡಿಸುವುದಕ್ಕೆ ಬಂದ್ಬಿಟ್ವಿ ಅಷ್ಟೇ ಅಲ್ವಾ? ಅಡಿಷನಿಂದ ಮಲ್ಟಿಪ್ಲಿಕೇಶನ್ಗೆ ಬಂದ್ವಿ, ಮಲ್ಟಿಪ್ಲಿಕೇಶನಿಂದ ಪವರ್ಸಿಗೆ ಬಂದ್ವಿ ಅಷ್ಟೇ ಅಲ್ವಾ? ಇದು ಹಿನ್ನೆಲೆ. ಇದು ಹೀಗೆ ಇದನ್ನು ನಾವು ಹೆಂಗೆ ಬರಿತೀವಿ ಅಂತಂದರೆ 5 × 5 × 5ನ 5 5 × 3 125 ಅಂತ ಬರ್ತೀವಿ. 5⁻³ 125 ಅಂತ ಬರಿತೀವಿ ನಾವು ಅಲ್ವಾ? ಕತೆ ಆಯಿತು, ಹಿನ್ನೆಲೆ ಆಯಿತು. ಸ್ವಲ್ಪ ಈಗ ವಿಷಯಕ್ಕೆ ಬಂದ್ಬಿಡೋಣ. ಘಾತಗಳು ಅಂದರೆ ಏನು ಅಂತ. ನಾವು ಪವರ್ಸ್ ಅಂತ ಇಂಗ್ಲೀಷಲ್ಲಿ ಪವರ್ಸ್ ಅಂತಾರೆ, ಘಾತಗಳು ಅಂತ ನಾವು ಪುಸ್ತಕದಲ್ಲಿ ಬರೆದಿದ್ದಾರೆ. ಘಾತ ಅಂದರೆ ನೀವು ಡಿಕ್ಷನರಿ ಬಿಗ್ ನೋಡಿದ್ರಿ ಹೊಡೆತ ಅಂತ, ಪೆಟ್ಟು ಅಂತ. ಈ ಘಾತನ ಕಾರಣಕ್ಕೆ ಪುಸ್ತಕದಲ್ಲಿ ಬರೆಸಿರೋ ಕಾರಣಕ್ಕೆ ನಾನು ಘಾತನ ಪದವನ್ನೇ ಬಳಸ್ತೀನಿ. ಇಲ್ಲಿ ಏನಕ್ಕೆ ರಿಲಿವೆಂಟು ಆ ಪದ ನನಗೆ ಗೊತ್ತಿಲ್ಲ. ಓಕೆ, ಅದ್ರ ವಿಷಯಕ್ಕೆ ಬಂದ್ಬಿಡೋಣ. ಸುಮ್ಮನೆ ಒಂದು ಹಾಳೆ ತಗೊಳ್ಳಿ. ಓಕೆ, ಹಾಳೆಯನ್ನು ಮಡಚಬೇಡ್ರಿ. ಆವಾಗ ನಿಮ್ಮ ಹತ್ರ ಏನು ಹಾಳೆ ಉಳಿಯುತ್ತೆ? ಒಂದೇ ಹಾಳೆ ಉಳಿಯುತ್ತೆ, ಅಂದರೆ ಒಂದು ತುಂಡು. ಅಂದರೆ ಮಡಚದೇ ಇದ್ದಾಗ 2 is raised to the power 0. ನಾನು ಒಂದೇ ತುಂಡು ಉಳಿಯುತ್ತೆ ಹಾಳೆ ಅಲ್ವಾ? ಈಗ ನಾನು ಏನನ್ನ ಮಾಡ್ತೀನಿ, ಇಲ್ಲಿ ತುಂಡು ಮಾಡ್ತೀನಿ. ಇದನ್ನು ಈ ಥರ ಒಂದು ತುಂಡು ಮಾಡಲ್ಲ, ಸಾರಿ, ಒಂದು ಮಡಚ್ತೀನಿ ನಾನು ಈ ಥರ ಅಲ್ವಾ? ಈಗ ಮಡಿತಾಗ ಏನಾಯಿತು, ನನಗೆ 2 ತುಂಡು ಬಂತು. 1 ತುಂಡು 2 ತುಂಡು ಬಂತು ಅಲ್ವಾ? ಕಟ್ ಮಾಡ್ತೀನಿ, ಕತ್ತರಿಸ್ತೀನಿ ಅಂತ ಅಂದ್ಕೊಳ್ರಿ. ಇದನ್ನು ನಾನು ಒಂದು ತುಂಡು ಮಾಡಿದಾಗ ನನಗೆ 2 ಬಂತು. ಇದೇ ರೀತಿ ನಾನು 2 ತುಂಡು ಮಾಡ್ತೀನಿ. ಹೀಗೊಂದು ತುಂಡು ಮಾಡ್ತೀನಿ, ಹೀಗೊಂದು ತುಂಡು ಮಾಡ್ತೀನಿ, ಅಥವಾ ಮಡಿತೀನಿ ತಿಳ್ಕೊಳ್ಳಿ. ಹಿಂಗೆ ತುಂಡು ಮಾಡಿದಾಗ ಹಿಂಗೆ ಬಂತು, ಮತ್ತು ಹಿಂಗೆ ತುಂಡು ಮಾಡಿದಾಗ ಹಿಂಗೆ ಬಂತು. 2 ಸರಿ ನಾನು ಮಡಚಿದ್ದು ಅಲ್ವಾ? 2 ಸರಿ ಕಟ್ ಮಾಡಿದೆ ನಾನು. ನನಗೆ ಎಷ್ಟು ಬಂತು ನೋಡಿ, 4 ತುಂಡುಗಳು ಬಂತು. 2 × 2 4 ತುಂಡು ಬಂತು. ಇದೇ ರೀತಿ ನಾನು 3 ತುಂಡು ಮಾಡಿದರೆ ನನಗೆ 8 ಬರುತ್ತೆ. 2⁻³ ಅಂತ ಬರಿತೀನಿ ನಾನು. ಇದೇ ರೀತಿ 2⁻4 ತುಂಡು ಮಾಡಿದರೆ ಈ ರೀತಿ ಕಂಟಿನ್ಯೂ ಮಾಡ್ತಾನೆ ಹೋಗ್ಬೋದು ಅಲ್ವಾ? ಹಿಂಗೆ 100 ತುಂಡು ಮಾಡಿದ್ರೆ 2⁻100 ಬರ್ತೀನಿ. 100 ಬಾರಿ ಮತ್ತೆ ಕಟ್ ಮಾಡ್ತಾ ಹೋಗ್ತೀನಿ, ಅಂದರೆ ನಂಗೆ ಅಷ್ಟೇ ಅಲ್ವಾ? ಓಕೆ, ಇದೇ ರೀತಿ 10ರ ಘಾತನ ತಗೋ. 10 × 10 × 10 × 10. ನಾನು 10 ಸರಿ 10ನ್ನ 4 ಸರಿ ಗುಣಿಸ್ತೀನಿ ನಾನು. ಅವಾಗ 10⁻4 ಅಂತ ಬರೀಬೋದು. ಇದು ಉದಾಹರಣೆ ಅಷ್ಟೇ ನಾನು ಹೇಳ್ತಿರೋದು ಅಲ್ವಾ? ಈಗ ಇದು ಒಂದು ನಾನು ಕತ್ತರಿಸುವುದ್ರ ಬಗ್ಗೆ ಹೇಳಿದೆ. ನಾವು ನಿಮ್ಮ ಸ್ವಲ್ಪ ಹಿನ್ನೆಲೆಯನ್ನೇ ಕೊಡಬೇಕು ಅಂತಂದರೆ ಮಡಚುವುದು ನಿಮಗೆ ಗೊತ್ತಿರಬೇಕು. ನೀವು ಪುಸ್ತಕಗಳನ್ನು ಮಡಚ್ತೀರಿ, ಹಾಳೆಗಳನ್ನು ಮಡಚ್ತೀರಿ, ಬಟ್ಟೆಗಳನ್ನು ಮಡಚ್ತೀರಿ, ಅಥವಾ ಮಡಚಿದಾಗ ಏನಾಗುತ್ತೆ, ಒಂದು ಫೋಲ್ಡ್ ಮಾಡ್ತೀರಿ, ಅದನ್ನು ಮತ್ತೆ ಫೋಲ್ಡ್ ಮಾಡ್ತೀರಿ, ಮತ್ತೆ ಫೋಲ್ಡ್ ಮಾಡ್ತೀರಿ. ಇಲ್ಲಿ ಎಲ್ಲೋ ಒಂದು ಕಡೆ ಎಕ್ಸ್ಪೋನೆನ್ಷಿಯಲ್ ಎಫೆಕ್ಟ್, ಎಕ್ಸ್ಪೋನೆನ್ಷಿಯಲ್ ಗಾತ್ರದ ವೇಗದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ನೀವು ಒಂದು ಗಾತ್ರ ಕಡಿಮೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋದು, ಇನ್ನೊಂದು ಗಾತ್ರ ಜಾಸ್ತಿ ಆಗೋದ್ರ ಬಗ್ಗೆನೂ ಮಾತಾಡ್ಬೋದು. ಹೇಗೆ ಅಂತಂದರೆ, ನೀವು ಹೊಲದಲ್ಲಿ ನೋಡಿ, ರಾಗಿ ನಾಟಿ ಮಾಡೋದಕ್ಕಿಂತ ಮುಂಚೆ ನೀವು ಸಣ್ಣ ಕೈ ತೋಟದಲ್ಲಿ ಏನು ಮಾಡ್ಕೊತೀರಿ, ಕೈ ತೋಟದಲ್ಲಿ ನೀವು ಮಡಿ ಮಾಡ್ಕೊತೀರಿ. ಮಡಿ ಅಂತಂದರೆ ಸಣ್ಣ ಪುಟ್ಟ ಬೀಜಗಳು ಬಳಸ್ಕೊಂಡು ಸಸಿ ಮಾಡ್ಕೊತೀರಿ. ಇಲ್ಲೊಂದು ಕಡೆ ಅಲ್ಲೇ ಅದು ಮಡಿ ಆಯಿತು ಅಂದರೆ ಮಲ್ಟಿಪ್ಲೈ ಆಗಿದೆ. ಮತ್ತೆ ಒಂದೊಂದು ಗಿಡನ ಹೊಲಕ್ಕೆ ಹೋದಾಗ ಅಲ್ಲಿ ಮತ್ತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಇಟ್ ಈಸ್ ಲೈಕ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಮಡಿ ಮಾಡಿ ನಾಟಿ ಮಾಡೋದು, ಆ ಮಡಿ ಇದೆಲ್ಲದನ್ನ ನಾವು ಇದಕ್ಕೆ ಘಾತಗಳಿಗೆ ಬಳಸ್ಬೋದು. ಓಕೆ, ಇದು ಹಿನ್ನೆಲೆ ಆಯಿತು. ಓಕೆ, ಈಗ ನೊಟೇಷನ್ ಬಗ್ಗೆ ನೋಡೋಣ, ಹೇಗೆ ಗುರುತಿಸೋದು ಈ ಪದಗಳನ್ನ ಅಂತ ಬರೆಯೋಣ. ಇಲ್ಲಿ ನೋಡಿ, ಎಡಗಡೆ A⁻m ಅಂತಿದೆ, ಬಲಗಡೆ 10⁻4 ಇದೆ. ನೋಡಿ, ಏನ ಹೆಗಲ ಮೇಲೆ ನಾನು 9 ಇಟ್ಟಿದ್ದೀನಿ, 10ರ ಹೆಗಲ ಮೇಲೆ ನಾನು 4 ಇಟ್ಟಿದ್ದೀನಿ. ನೋಡಿ, ತಲೆ ಮೇಲೆ ಇಟ್ಟಿಲ್ಲ, ಸೊಂಟದ ಮೇಲೆ ಇಟ್ಟಿಲ್ಲ, ಕಾಲ ಮೇಲೆ ಇಟ್ಟಿಲ್ಲ, ತಮಾಷೆಗೆ ಹೇಳಬೇಕು ಅಂದರೆ ಅಲ್ವಾ, ಹೆಗಲ ಮೇಲೆ ಇಟ್ಟಿದ್ದೀನಿ ಅಲ್ವಾ? ಓಕೆ, ಈಗ ಎ ಅಂದರೆ ಏನಪ್ಪ ಅಂತ ಪ್ರಶ್ನೆ ನೋಡೋಣ. ಎ ಅಂದರೆ ಏನು ಮತ್ತು ಎತ್ ಅಂದರೆ ನೋಡಿ, ಇದು 10⁻4 ಅನ್ನೋದು ಉದಾಹರಣೆ ಅಷ್ಟೇ. ಇದು ಜೆನರಿಕ್ ಫಾರ್ಮ್, ಇದು ಫಾರ್ಮುಲಾ ಫಾರ್ಮ್ ಇದು ಅಲ್ವಾ? ಎರಡನೇದು ಸಾಮಾನ್ಯೀಕರಿಸಿದ ಒಂದು ನೊಟೇಷನ್, ಒಂದು ಗುರುತು ಅಲ್ವಾ? ಈಗ ಎ ಅಂದರೆ ಏನು ಅಂತ ನೋಡ್ಬೇಡೋಣ.
ಎ ಅಂದರೆ ಏನು? ಎ ಅಂದರೆ ನಾವು ಪುಸ್ತಕದಲ್ಲಿ ಇಂಗ್ಲೀಷಲ್ಲಿ ಬೇಸ್ ಅಂತ ಕರಿತೀವಿ, ನಿಮ್ಮ ಆ ಪುಸ್ತಕದಲ್ಲಿ ಆಧಾರ ಸಂಖ್ಯೆ ಅಂತ ಕರೀತಾರೆ. ಏನಪ್ಪ ಇದು ಆಧಾರ ಸಂಖ್ಯೆ ಅಥವಾ ಬೇಸ್ ಅಂದರೆ? ನಾವು ಇದನ್ನು ಇನ್ನೂ ಅಚ್ಚಗನ್ನಡದಲ್ಲಿ ಸರಳವಾಗಿ ಬುಡ ಅಂತ ಕರಿಬೋದು, ತಳ ಅಂತ ಕರಿಬೋದು, ನೆಲೆ ಅಂತ ಕರಿಬೋದು, ಇನ್ನು ಹಲವು ಪದಗಳು ಸಂಖ್ಯೆ. ಉದಾಹರಣೆ ಬುಡ ಸಂಖ್ಯೆ, ನೆಲೆ ಸಂಖ್ಯೆ, ತಳ ಸಂಖ್ಯೆ, ಅಡಿ ಸಂಖ್ಯೆ, ಈಗ ಹಲವಾರು ಸರಳ ಕನ್ನಡ ಪದಗಳನ್ನು ಬಳಸ್ಬೋದು. ಬಟ್ ಆಧಾರ ಸಂಖ್ಯೆ ಅಂತ ಬಳಸಿರೋದ ಕಾರಣದಿಂದ ಅದನ್ನೇ ಬಳಸ್ಕೊಂಡು ಮುಂದಕ್ಕೆ ಹೋಗ್ಬಿಡೋಣ ಅಲ್ವಾ? ಈ ಮುಂದಕ್ಕೆ ಹೋಗೋಣ. ಈಗ ನಾವು ಎ ಅಂದರೆ ಏನು ಅಂತ ನೋಡಿದ್ವಿ, ಅಂದರೆ ಆಧಾರ ಸಂಖ್ಯೆ ಅಥವಾ ಬೇಸ್ ಅಂತ ನೋಡಿದ್ವಿ. ಸ್ವಲ್ಪ ಮೇಲಿನ ಹೆಗಲಿಗೆ ನಾವು ಒಂದು ಏರಿಸಿದ್ದೀವಲ್ಲ, ಅದನ್ನು ನೋಡ್ಬಿಡೋಣ ಏನು ಅಂತದ್ದು. ಅದೇನಂದರೆ ನಾವು ಇಂಗ್ಲೀಷಲ್ಲಿ ಎಕ್ಸ್ಪೋನೆಂಟ್ ಅಂತ ಕರೀತಾರೆ, ನಾವು ಅದನ್ನು ಘಾತ ಸೂಚಿ ಅಥವಾ ಘಾತಾಂಕ ಅಂತಲೂ ಕರಿತಾರೆ. ಘಾತಾಂಕ ಅಂತಲೂ ಕರೀತಾರೆ. ಪುಸ್ತಕದಲ್ಲಿ ಘಾತ ಸೂಚಿ ಅಥವಾ ಘಾತಾಂಕಗಳಂತ ಕೊಟ್ಟಿರ್ತಾರೆ. ಈ ಎಂ ಅನ್ನೋದು ಮತ್ತು 4 ಅಂಥದಕ್ಕೆ ಉದಾಹರಣೆ. ನಾವು ಅಚ್ಚಗನ್ನಡದಲ್ಲಿ ಸರಳವಾಗಿ ಅರ್ಥವಂತ ಭಾಷೆಯಲ್ಲಿ ಕೆಲವೊಂದು ಪದಗಳು ಬಳಸ್ಬೋದಾ? ಅದು ನೋಡ್ಬೇಡಣ ನಾವು. ನೋಡಿ, ಇದು ಎಕ್ಸ್ಪೋನೆಂಟ್ ಇಂಗ್ಲೀಷ್ ಪದ, ಘಾತಾಂಕ, ಘಾತ ಸೂಚಿ ಇಲ್ಲ ಒಂದು ಕಡೆ ನಾವು ಪುಸ್ತಕದಲ್ಲಿ ಎಲ್ಲೋ ಒಂದು ಕಡೆ ಹಿಂದಿಯ ಪ್ರಭಾವದಿಂದ ನಮಗೆ ಬಂದಿರೋಂಥ ಪದ. ಈಗ ಹೆಗಲಂಕಿ ಅಂತ ಬಳಸ್ಬೋದಾ? ನೋಡಿ, ಹೆಗಲ ಮೇಲೆ ಕುಡಿಸ್ತಿದ್ದೀವಿ ಕನ್ನಡದಲ್ಲಿ, ಅಚ್ಚಗನ್ನಡದಲ್ಲಿ ಹೆಗಲಂಕಿ, ಹೆಗಲಿನ ಅಂಕಿ, ಹೆಗಲ ಮೇಲಿರುವ ಅಂಕಿ ಅಲ್ವಾ? ಅದೇ ರೀತಿ ನಾವು ಅಳವಂಕಿ ನೋಡಿ, ಪವರ್ಸ್ ಅಂದರೆ ನಾವು ಕನ್ನಡದಲ್ಲಿ ಅಳವು ಅಂತೀವಿ. ಅಳವು, ಶಕ್ತಿ, ಅಳವು ಅಲ್ವಾ? ಸೊ ಎಲ್ಲ ಒಂದು ಕಡೆ 10ಕ್ಕೆ ಅಳವು ಕೊಟ್ಟಿರೋದು, ಇದು 10ಕ್ಕೆ ಶಕ್ತಿ ಕೊಟ್ಟಿರೋದು, 4 ಪಟ್ಟು 10 ಶಕ್ತಿ ಕೊಟ್ಟಿದೆ 10ಕ್ಕೆ. ಹಂಗಾಗಿ ಅಳವು ಅಂಕಿ, ಅಳವಂಕಿ ಅಂತ ಬಳಸ್ಬೋದಲ್ವಾ? ಸೊ ಇದೇ ರೀತಿ ಮುಂದುವರೆದು ನೋಡಿ, ಮಡಿ ಆಗ್ತಿದೆ. ನಾವು 1 ಇದ್ದಿದ್ದು 2 ಆಯಿತು, 2 ಇದ್ದಿದ್ದು 4 ಆಯಿತು, 4 ಇದ್ದಿದ್ದು 8 ಆಯಿತು, 8 ಇದ್ದಿದ್ದು 16 ಆಯಿತು. ಮಡಿ ಆಗ್ತಿದೆ, ಮಡಿಗೊಳ್ತಿದೆ, ಮಡಿತಾ ಇದೀವಿ ನಾವು ಇದನ್ನು. ಓಕೆ, ಇಮ್ಮಡಿ, 3 ಮಡಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆ ಮಡಿಗೊಳ್ತಿದೆ, ಗುಣಾಕಾರವಾಗ್ತಿದೆ, ಹೆಚ್ಚಿನ ವೇಗದಲ್ಲಿ ಗುಣಾಕಾರವಾಗ್ತಿದೆ ಅಲ್ವಾ? ಹಾಗಾಗಿ ನಾವು ಮಡಿ ಅಂಕಿ ಅಂತ ಅನ್ಬೋದಾ? ಇದನ್ನು ಇಡೀ ಎಲ್ಲದೂ ಸೇರಿ ಮಡಿ ಸಂಖ್ಯೆ ಅಂತ ಅನ್ಬೋದಾ ಅಲ್ವಾ? ಓಕೆ, ಇದು ಎಲ್ಲ ಒಂದು ಚಿಂತನೆಗಳು. ಆಮೇಲೆ ಏರಿಸ್ತೀವಿ ನೋಡಿ, 10ನ್ನು 4ನ್ನು 10ರ ಮೇಲಕ್ಕೆ ಏರಿಸ್ತಿದ್ದೀವಿ ನಾವು, ಅಂದರೆ ಅಷ್ಟು. ಓಕೆ, ಏರುಗೆ ಅಂತ ಅನ್ಬೋದಾ? ಏರಂಕಿ, ಏರುಗೆ ಅಂತ ಅನ್ಬೋದಾ? ಈ ರೀತಿ ಹಲವು ಪದಗಳನ್ನು ನಾವು ಯೋಚನೆ ಮಾಡಿ, ಚಿಂತನೆ ಮಾಡಿ ಹುಟ್ಟಾಕ್ಬೋದು. ಓಕೆ, ಆದರೆ ಅದನ್ನೆಲ್ಲ ಬಿಟ್ಟು ಮುಂದುವರಿಯೋಣ. ಈಗ ನೋಡಿ, ಎಲ್ಲದೂ ಸೇರಿಸಿ ಆಯಿತು. ಎಲ್ಲದೂ ಸೇರಿಸಿ ಏನಂತೀವಪ್ಪ ನಾವು ಇದನ್ನು ಅಂತಂದರೆ, ನಾವು ಇದು ಘಾತ ಸಂಖ್ಯೆ ಅಥವಾ ಘಾತ ಅಂತ ಸರಳವಾಗಿ ಹೇಳ್ಬಿಡ್ತೀವಿ. ಸಂಖ್ಯೆ ಅಥವಾ ಘಾತ ಸಂಖ್ಯೆ, ಸರಳವಾಗಿ ಘಾತಗಳು ಅಂತ ಅಂದ್ಬಿಡ್ತೀವಿ ನಾವು. ಓಕೆ, ಇದನ್ನು ಓದೋದು ಹೆಂಗೆ ಅಂತ ಪ್ರಶ್ನೆ. ನೋಡಿ, ಪವರ್ ಅಂತೀವಿ ಇಂಗ್ಲೀಷಲ್ಲಿ ಅಥವಾ ಘಾತ ಅಂತೀವಿ. ಓಕೆ, ಈಗ ಓದೋದು ಹೆಂಗೆ ಅಂತ. ಓಕೆ, ಇದನ್ನು ಹೆಂಗೆ ಓದ್ತೀವಿ ಎಡಗಡೆದು ಅಂತಂದರೆ, ಎ ಈಸ್ ರೈಸ್ಡ್. ನೋಡಿ, ಎ ಈಸ್ ರೈಸ್ಡ್ ಟು ದಿ ಪವರ್ ಎಮ್ ಅಂತ. ಸೊ ಎ ಈಸ್ ರೈಸ್ಡ್ ಟು ದಿ ಪವರ್ ಆಫ್ ಎಮ್. ಸೊ ಪವರ್ ಆಫ್ ಬಿ, ಸರಿ, ಇಲ್ಲಿ ಬಿ ಅಂತ ತಿಳ್ಕೊಡಿ, ಇದು ಎಮ್ ಅಂತ ಕಾಣೋಣ. ಸೊ ಏನು, ಎ ಈಸ್ ರೈಸ್ಡ್ ಅಂದರೆ ಅದನ್ನು ಏನು ಏರಿಸಲಾಗಿದೆ, ಎಷ್ಟು ಪಟ್ಟಿಗೆ? ಎಮ್ನ ಅಳವಿಗೆ, ಎಮ್ನ ಶಕ್ತಿಗೆ, ಎಮ್ನ ಪವರ್ಗೆ ಏರಿಸಲಾಗಿದೆ, ಟು ದಿ ಪವರ್ ಆಫ್. ಇಲ್ಲಿ ಅದನ್ನು ಬಲಗಡೆ ಹೆಂಗೆ ಓದ್ತೀವಿ? 10 ಈಸ್ ರೈಸ್ಡ್ ಟು ದಿ ಪವರ್ 4 ಅಂತ. 10ನ್ನು ಏರಿಸಲಾಗಿದೆ ಎಲ್ಲಿಗೆ? 4ರ ಅಳವಿಗೆ, 4ರ ಪವರ್ಗೆ. ಓಕೆ, 4ರ ಘಾತಕ್ಕೆ ಏರಿಸಲಾಗಿದೆ ಅಂತ ಅಲ್ವಾ? ಸೊ ಹಾಗಾಗಿ ಬರೀವರೆಗೆ ಇದು ಸರಳವಾಗಿ 10ರ ಘಾತ 4th ಪವರ್ ಆಫ್ 10 ಈಸ್ ರೈಸ್ ಟು ದ 4 ಅನ್ನೋದು ಸರಳವಾಗಿ 4th ಪವರ್ ಆಫ್ 10 ಅಂತಲೂ ಹೇಳ್ಬೋದು ಅಲ್ವಾ? ಇನ್ನೊಂದು ನೋಡ್ಬೇಡಣ, ಇದನ್ನು ನಾವು ಪುಸ್ತಕದಲ್ಲಿ ಹೆಂಗೆ ಓದ್ತಿದ್ವಿ? 10ರ ಘಾತ 4 ಅಂತ ಓದ್ತಿದ್ವಿ. 10ರ ಘಾತ 4, ಎಡಗಡೆದೇನು ಏನ ಘಾತ ಎಮ್ ಅನ್ನೋ ಥರ, ಬಲಗಡೆದು 10ರ ಘಾತ 4 ಅಂತ ಸರಳವಾಗಿ ಓದ್ತಿದ್ವಿ. ಪುಸ್ತಕದಲ್ಲ ಈ ಥರನೇ ಇದೆ. ಓಕೆ, ಇದಾಯಿತು. ಇದನ್ನು ಫಾರ್ಮ್ ಇದೆಯಲ್ಲ, ಎಲ್ಲ ಸೇರಿಸಿ ಈ ಫಾರ್ಮ್ ಇದೆಯಲ್ಲ, ಇದು ಫುಲ್ಲು, ಇದನ್ನು ನಾವು ಘಾತಾಂಕ ರೂಪ ಅಂತೀವಿ, ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತೀವಿ. ಘಾತಾಂಕ ರೂಪ ಅಂದರೆ ಈಗ 10ರ ಘಾತ 4 ಅನ್ನೋದು 10,000ನ ಸಂಖ್ಯೆ ಇದೆಯಲ್ಲ, ಅದರ ಘಾತಾಂಕ ರೂಪ. ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆಫ್ 10,000 ಈಸ್ 10 to the power 4 ಅನ್ನೋದು ನಾವು ಹೇಳ್ತೀವಿ. ಇದಾಯಿತು ಅಲ್ವಾ? ಇನ್ನು ಸರಳವಾಗಿ ರೂಪ ಕೊಡಬೇಕು ಅಂತಂದರೆ ನೋಡಿ, ಆಧಾರ ಸಂಖ್ಯೆ ಇದೆ, ಅದನ್ನು ಘಾತ ಸೂಚಿಗೆ ಅಥವಾ ಘಾತಾಂಕಕ್ಕೆ ಏರಿಸಲಾಗಿದೆ, ಆವಾಗ ನನಗೆ ಘಾತ ಸಿಗುತ್ತೆ. ಈ ಘಾತ ಸಿಗುತ್ತೆ. ಇದು ಹುರುಳು. ಈಗ ನಾವು ಸ್ವಲ್ಪ ಹೊತ್ತು ನಾವೇನು ನೋಡಿದ್ವಿ? ಮತ್ತೆ ಗುಣಿಸುವುದನ್ನು ನಾವು ಘಾತೀಕರಣ ಅಂತ ಕಲ್ತಿದ್ವಿ. ಮಡಚುದು ಅಂತ ಹೇಳಿದ್ವಿ, ಏರಿಸು ಅಂತ ಹೇಳಿದ್ವಿ ಅಲ್ವಾ? ಘಾತೀಕರಣ ಅಥವಾ ಘಾತಗಳ ವಿಷಯ ಅಂತ ಹೇಳಿದ್ವಿ ಅಲ್ವಾ? ಈಗ ಹಂಗಾದ್ರೆ ಎರಡಕ್ಕೂ ವ್ಯತ್ಯಾಸ ಏನಪ್ಪ ಅಂತ ತಿಳ್ಕೊಂಡು ಬಂದ್ಬಿಡೋಣ ಅಲ್ವಾ? ನಾನು ಇಂಗ್ಲೀಷಲ್ಲೂ ಬರೆದಿದ್ದೀನಿ ಅರ್ಥ ಆಗಲಿ ಅಂತ, ಬಟ್ ಕನ್ನಡದಲ್ಲಿ ನಾನು ಹೇಳ್ಬಿಡ್ತೀನಿ, ಬಿಡಿಸಿ ಹೇಳ್ಬಿಡ್ತೀನಿ. ನೋಡಿ, ವ್ಯತ್ಯಾಸ ಏನಪ್ಪ ಅಂದರೆ, ಗುಣಾಕಾರ ಅಂದರೆ ಮತ್ತೆ ಕೂಡುವುದು ಸರಳ. ಅದೇ ಮತ್ತೆ ಗುಣಿಸಿದ್ರೆ ನಮಗೆ ಘಾತೀಕರಣ ಬರುತ್ತೆ, ಅಥವಾ ಘಾತ ಸಂಖ್ಯೆ ಬರುತ್ತೆ, ಅಥವಾ ನಾವು ಏರುಗೆ ಸಂಖ್ಯೆ ಬರುತ್ತೆ, ಅಥವಾ ಮಡಿಚುವ ಸಂಖ್ಯೆ ಬರುತ್ತೆ, ಮಡಿಸುವಿಕೆ ಬರುತ್ತೆ. ಗುಣಿಸುವಿಕೆ, ಮಡಿಸುವಿಕೆ ಅಂತ ನಾವು ಸರಳವಾಗಿ ಹೇಳ್ಬೋದು. ಪುಸ್ತಕದಲ್ಲಿ ಘಾತೀಕರಣ ಅದನ್ನೇ ಬಳಸ್ತೀನಿ ನಾನು ಅಲ್ವಾ? ಮಡಿಸುವಿಕೆ ಬಳಸೋಣ, ಅದು ತುಂಬ ಅರ್ಥ ಆಗುತ್ತೆ. ಅದು ಯಾಕೆ ಮುಖ್ಯ ವ್ಯತ್ಯಾಸಗಳು ಏನಪ್ಪ ಅಂತಂದರೆ, ಇಲ್ಲಿ ನೋಡಿ, ಅಂಕಿಗಳ ಕ್ರಮ ಇದೆಯಲ್ವಾ? ಅಂಕಿಗಳ ಕ್ರಮದಲ್ಲಿ ನೀವು ಗುಣಾಕಾರದಲ್ಲೇ ಕ್ರಮ ಮುಖ್ಯ ಅಲ್ಲ. 2 × 3
ಮತ್ತು 3 ಇಂಟು 2 ಎರಡು ಉತ್ತರ ಸೇಮೇ, ಒಂದೇ 6 ಬರೋದು. 2 2 3 6 3 7 6 2 ಸಮ 1. ಕ್ರಮ ಮುಖ್ಯ ಅಲ್ಲ ಅಲ್ಲಿ. ಆದರೆ ಈ ಈ ಇದು ಈ ಈ ಘಾತಗಳಲ್ಲಿ, ಘಾತ ಸಂಖ್ಯೆಗಳಲ್ಲಿ ಇದೆಯಲ್ಲ, ಅಲ್ಲಿ ನಮಗೆ ಕ್ರಮ ಮುಖ್ಯ ಆಗುತ್ತೆ. 2 ಮತ್ತು 3 ಎರಡೂ ಒಂದೇ ಅಲ್ಲ. ಯಾಕೆ ಅದನ್ನು ಆಮೇಲೆ ಉದಾಹರಣೆ ಕೊಟ್ಟು ಹೇಳ್ತೀನಿ. ಆಮೇಲೆ ಇಲ್ಲಿ ಗ್ರೋತ್ ಇದೆಯಲ್ಲ, ಈಗ ಏರುಗತಿಯ ಬೆಳವಣಿಗೆ ಇದೆಯಲ್ಲ ನೋಡಿ, 2 ಇಂಟು 3 ಮಾಡಿದೆ, 2 ಇಂಟು 4 ಮಾಡಿದೆ, 2 3 6 2 4 8 ಸ್ವಲ್ಪ ಬದಲಾವಣೆ ಆಯಿತು ಸಂಖ್ಯೆ. ಆದರೆ 2 2 4 ತುಂಬ ದೊಡ್ಡ ವ್ಯತ್ಯಾಸ ಬಂದ್ಬಿಡುತ್ತೆ. ಸೊ ಬದಲಾವಣೆ ಜಾಸ್ತಿ ಆಗುತ್ತೆ, ಬೆಳವಣಿಗೆ ಜಾಸ್ತಿ ಆಗುತ್ತೆ. ಘಾತ ಸೂಚಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿರುವೆ, ಅದು ವ್ಯತ್ಯಾಸ ಆಗುತ್ತೆ ಅಲ್ವಾ. ಈಗ ಸೊನ್ನೆಗೆ ಏರಿಕೆ ನೋಡಿ, ಸೊನ್ನೆ ನೋಡಿ, ಈಗ ಗುಣ ಒಂದು ವಿಷಯ ಒಂದು ತಗೊಳ್ರಿ. 1 ಇಂಟು 0 0, ಓಕೆ. 5 ಇಂಟು 0 0, 10 ಇಂಟು 0 0. ನೀವು ಎಷ್ಟರ ಸಂಖ್ಯೆ ತಗೊಳ್ಳಿ, 100 ಇಂಟು 0 0ನೇ ಬರುತ್ತೆ ಗುಣಾಕಾರ. ಯಾವುದೇ ಸಂಖ್ಯೆನ ನೀವು 0ಯಿಂದ ಗುಣಿಸಿದರೆ 0ನೇ ಬರುತ್ತೆ. ಆದರೆ ನೀವು ಯಾವುದೇ ಸಂಖ್ಯೆನ 0ಗೆ ಏರಿಸಿದರೆ ನಿಮಗೆ ಒಂದು ಉತ್ತರ ಬರುತ್ತೆ ಅಂತ. ಈಗ 2 ಘಾತ 0 1, 10 ಘಾತ 0 1, 100 ಘಾತ 0 1, ಅದು ವ್ಯತ್ಯಾಸ ಅಂತ. ಓಕೆ, 0ಯಿಂದ ಗುಣಿಸಿದರೆ 0 ಬರುತ್ತೆ, 0ಗೆ ಏರಿಸಿದರೆ 1 ಬರುತ್ತೆ ಅಂತ ಸರಳ. ಓಕೆ, ಈಗ ಸಿಂಬಲ್ಗಳು, ಏನೋ ಚಿಹ್ನೆಗಳು, ಗುರುತುಗಳು ಅಂತ ಅಂತೀವಿ ನೋಡಿ. ಅದು ಗುಣಾಕಾರನ ನಾವು ಇಂಟುನ ಸಿಂಬಲ್ ಬಳಸ್ತೀವಿ ನಾವು. ಅದೇ ನೀವು ಮಡಿಸುವಿಕೆ ಅಥವಾ ಘಾತಗಳನ್ನು ನಾವು ಈ ಕ್ಯಾರೆಟ್ ಅಂತೀವಿ ನಾವು. ಇದನ್ನು ನೋಡಿ, ಮೇಲಿಗೆ ಬಾಣ ಥರ ಇದೆ, ಓಕೆ, ಮೇಲೆ ಚಿಮ್ಮ ಥರ ಬಾಣ ಥರ ಇದೆ, ಕ್ಯಾರೆಟ್ ಅಂತೀವಿ. ಆ ಕ್ಯಾರೆಟಿನ ಚಿಮ್ಮನ್ನ ಬಳಸ್ತೀವಿ ನಾವು. ಓಕೆ, ಈಗ ಉದಾಹರಣೆ ತೊಗೊಂಡ್ಬಿಟ್ರೆ, ಉದಾಹರಣೆ ನೋಡಿ. ಉದಾಹರಣೆ ಗುಣಾಕಾರದ ಉದಾಹರಣೆ ಹೇಳಿ. 5 ಇಂಟು 5 3 15, 3 ಇಲ್ಲ 15, ಎರಡು ಸಮ ಸಮ. ಓಕೆ, ಕ್ರಮಗಳ ಮುಖ್ಯ ಆಗಲ್ಲ. ಆದರೆ ಏರಿಸುವಿಕೆ ಅಥವಾ ಮಡಿಸುವಿಕೆ ಅಥವಾ ಘಾತೀಕರಣದಲ್ಲಿ 2 ಘಾತ 3 8 ಬಂತು, 3 ಘಾತ 2 9 ಬಂತು ನೋಡಿ, ಎರಡೂ ಒಂದೇ ಅಲ್ಲ. ಇದು ಮುಖ್ಯವಾದ ವ್ಯತ್ಯಾಸಗಳು. ಇನ್ನೂ ಹಲವು ವ್ಯತ್ಯಾಸಗಳಿದ್ದಾವೆ, ಇಲ್ಲಿ ನಿಲ್ಲಿಸ್ಬಿಡೋಣ. ಹಿನ್ನೆಲೆ ಗೊತ್ತಾಯಿತು, ವ್ಯತ್ಯಾಸಗಳು ಗೊತ್ತಾಯಿತು. ಈಗ ಸ್ವಲ್ಪ ಕಟ್ಟಳೆಗಳು ಅಥವಾ ನಿಯಮಗಳು ಅಥವಾ ರೂಲ್ಸ್ ಅಂತ ಬರ್ತವೆ. ಕೆಲವೊಂದು ರೂಲ್ಸ್ಗಳಿದ್ದಾವೆ ಈ ಘಾತಗಳ ಬಗ್ಗೆ. ಓಕೆನಾ, ಘಾತಾಂಕಗಳ ಬಗ್ಗೆ ಅಥವಾ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಇದಾವಲ್ಲ, ಈ ಸಂಖ್ಯೆಗಳ ಬಗ್ಗೆ ಒಂದಿಷ್ಟು ಕಟ್ಟಳೆಗಳನ್ನು ತಿಳ್ಕೊಂಬಂದ್ಬಿಡೋಣ. ಮೊದಲನೇದು ಅಡಿಕಟ್ಟಳೆ ಅಂತ, ಅಂದರೆ ಫಂಡಮೆಂಟಲ್ ಬೇಸಿಕ್ ರೂಲ್ ಅಂತ, ಅಥವಾ ಮೂಲಭೂತ ನಿಯಮ ಅಂತ ನಾವು ಕರ್ಕೋಬೋದು ಅಲ್ವಾ, ಅಡಿಕಟ್ಟಳೆ. ಓಕೆ, ಇದೇನಪ್ಪ ಹೇಳುತ್ತೆ ಅಂತಂದರೆ, ನೋಡಿ, ಎ ಘಾತ 9, ಎನ ಘಾತ 9. ಇದನ್ನು ನಾವು ಹೆಂಗೆ ಬರಿಬೋದು ಅಂದರೆ, ಎ ಇಂಟು ಎ ಇಂಟು ಎ ಇಂಟು ಎ, ಈ ಥರ ಎಷ್ಟು ಬರಿಬೇಕು ಅಂದರೆ 9 ಸಲ ಬರಿಬೇಕು ನಾನು. ಅಂದರೆ ಇದು ಒಂದು ನಿಯಮ. ಓಕೆ, ಇದು ನಾನು 10 ಸರಿ ಇದ್ದರೆ ಏನ ಘಾತ 10 ಅಂತ ಬರಿಬೋದು, 100 ಸರಿ ಇದ್ದರೆ ಏನ ಘಾತ 10 100 ಅಂತ ಬರಿಬೋದು. ಈ ರೀತಿ ಒಂದು ಉದಾಹರಣೆ ತೊಗೊಂಡ್ಬಿಡೋಣ. ಒಂದು ಉದಾಹರಣೆ ಅಂದರೆ ಏನಪ್ಪ ಅಂದರೆ 2 ಇಂಟು 2 ಅಂತ ಹೇಳಿ, 2 ಘಾತ 2 ಅಂತಂತ ನಾನು ಅದನ್ನು 2 ಇಂಟು 2 ಅಂತ ಬರಿಬೋದು. ಈ ಥರ ಇದ್ದರೆ ಹಿಂಗೆ ಬರಿಬೋದು, ಹಿಂಗೆ ಥರ ಇದ್ದರೆ ಹಿಂಗೆ ಬಿಡಿಸ್ಕೊಂಡು ಬರಿಬೋದು. ಓಕೆ, 2 ಘಾತ 2 ಈ ಥರ ಇರುತ್ತೆ. ಹಾಗೆಯೇ 10 ಘಾತ 3 ಅಂತಂದರೆ ಏನು ಬರಿಬೋದು? 10 ಘಾತ 3 ಅಂತಂದರೆ ಏನು ಬರಿಬೋದು? ಓಕೆ, 10 ಇಂಟು 10 ಇಂಟು 10, 3 ಸರಿ ರಿಪೀಟೆಡ್ ಮಲ್ಟಿಪ್ಲಿಕೇಶನ್, ಮತ್ತೆ ಮತ್ತೆ ಮಾಡುವ ಗುಣಿಸುವಿಕೆ, ರಿಪೀಟೆಡ್ ಮಲ್ಟಿಪ್ಲಿಕೇಶನ್. ಹೌದು ತಾನೆ? ಅದನ್ನು ಸರಳವಾಗಿ 10 ಇಂಟು 3 ಮಾಡ್ಬೋದು. ಇದು ಅಡಿಕಟ್ಟಳೆ. ಮುಂದಕ್ಕೆ ಹೋಗೋಣ. ಇದು ಎರಡನೆಯ ಎಕ್ಸ್ಪೋನೆಂಟ್ ರೂಲ್ ಅಂತೀವಿ, ಅಥವಾ ಪವರ್ಸ್ ರೂಲ್ ಅಂತೀವಿ. ಐಡೆಂಟಿಟಿ ಅಂತ ಅನ್ನೋದು ಹೆಂಗೆ ಗೊತ್ತಾ? ಐಡೆಂಟಿಟಿ ಅಂತ ಅನ್ನೋದು ಕನ್ನಡ ಪದ ನೋಡ್ಬಿಡೋಣ. ಅನನ್ಯತೆ ಅಂತೆ. ಅನ್ಯ ಅಂದರೆ ಬೇರೆ ಅಂತ, ಅನ್ಯತೆ ಅಂದರೆ ಬೇರೆತನ ಅಂತ. ಅನನ್ಯತೆ ಅಂತಂದರೆ ಬೇರೆತನ ಇಲ್ಲದಿರುವುದು ಅಂತ. ತಾನಾಗೆ ಉಳ್ಕೊಳೋದು, ತಾನು ಬೇರೆ ಆಗದೇ ಇರುವುದು, ತನ್ನ ಉಳಿಸ್ಕೊಳೋದು. ತನ್ನತನ ಅಂತ ಅನ್ಬೋದು ಕಚ್ಚ ಕನ್ನಡದಲ್ಲಿ. ಓಕೆ, ತನ್ನ ಅಂತ ಅನ್ಬೋದು, ಹಲವು ಪದಗಳನ್ನು ಹುಟ್ಟಾಕ್ಬೋದು. ಓಕೆ, ಈಗ ಐಡೆಂಟಿಟಿ ಎಕ್ಸ್ಪೋನೆಂಟ್ ರೂಲ್ ಅಂತ ಪುಸ್ತಕದಲ್ಲಿ ಅನನ್ಯತಾ ಅಂಶ ಕಟ್ಟಳೆ ಅಂತ ಅನ್ಬೋದು. ಆ ಪದನ ಬಳಸ್ಬಿಡೋಣ. ಏನು ಅನನ್ಯತಾ ಅಂಶ ಅಂದರೆ ತನ್ನ ಉಳಿಸ್ಕೊಳೋದು ಏನಿದೆ ಅದು ನೋಡಿ. ಎ ಇದೆ ಒಂದು ಸಂಖ್ಯೆ, ಯಾವುದಾರ ಒಂದು ಸಂಖ್ಯೆ ತಗೊಳ್ಳಿ, ಎನ 1ಕ್ಕೆ ಏರಿಸಿ, 1ರ ಘಾತಕ್ಕೆ ಏರಿಸಿ, ನಮಗೆ ಏನೇ ಉಳಿಯುತ್ತೆ. ನೀವು ಯಾವುದೇ ಸಂಖ್ಯೆ ತಗೊಂಡು ಅದನ್ನು 1ರ ಘಾತಕ್ಕೆ ಏರಿಸಿದ್ರೆ ನಮಗೆ ಅದೇ ಸಂಖ್ಯೆ ಬರುತ್ತೆ ಅನ್ನೋದು. ಅಂದರೆ ಎ ತನ್ನತನನ ಉಳಿಸ್ಕೊಳ್ಳುತ್ತೆ ಅನ್ನೋದು, ಬೇರೆ ಆಗಲ್ಲ, ಅನ್ಯವಾಗಲ್ಲ, ಅನನ್ಯವಾಗೇ ಉಳಿಯುತ್ತೆ ಅನ್ನೋದು ಇದರ ಏನು ಹುರುಳು. ಓಕೆ, ಕೆಲವೊಂದು ಉದಾಹರಣೆಗಳು ನೋಡ್ಬಿಡೋಣ. 2ರ ಘಾತ 1 ನೋಡಿ, 2ನ್ನ 1ಕ್ಕೆ ಏರಿಸಿದ್ದೀನಿ, 1ರ ಘಾತಕ್ಕೆ ಏರಿಸಿದ್ದೀನಿ, 2 ಉಳ್ಕೊಂತು ಅಲ್ವಾ. ಹೀಗೆ ಮತ್ತೊಂದು 10ನ್ನ 1ರ ಘಾತಕ್ಕೆ ಏರಿಸ್ಬಿಟ್ಟೆ, ಮತ್ತೆ 10 ಉಳ್ಕೊಂತು, 10 ಬಂತು. ಈಗ ನೀವು ಯಾವುದರ ಸಂಖ್ಯೆ ತಗೊಳ್ಳಿ, ಎಕ್ಸನ್ನು ತಗೊಳ್ಳಿ, ಎಕ್ಸರ ಘಾತ 1, ಅದು ಮತ್ತೆ ಎಕ್ಸೇ ಉಳ್ಕೊಳುತ್ತೆ. ಇದು ಇದರ ಐಡೆಂಟಿಟಿ ಎಕ್ಸ್ಪೋನೆಂಟ್ ರೂಲ್ ಅಥವಾ ಅನನ್ಯತಾಂಶದ ಕಟ್ಟಳೆ ಅಂತ ಅನ್ಬೋದು, ನಿಯಮ. ಮುಂದ್ಕೊಬಿಡೋಣ. ಈಗ 3ನೇ ಕಟ್ಟಳೆಗೆ ಹೋಗ್ಬಿಡೋಣ. 0 ಎಕ್ಸ್ಪೋನೆಂಟ್ ರೂಲ್ ಅಂತೀವಿ. ಅಂದರೆ 0 ಎಕ್ಸ್ಪೋನೆಂಟ್ ಅಂದರೆ ಘಾತ ಸೂಚಿ ಅಥವಾ ಘಾತಾಂಕ ಅಂತಂದ್ವಲ್ಲ, ಅದು 0 ಇದ್ದಾಗ ಏನಾಗುತ್ತೆ, 0 ಇದ್ದಾಗ ಏನಾಗುತ್ತೆ, 0ಯನ್ನು
ಘಾತಾಂಕವಾಗಿ ಹೊಂದಿರುವ ಸಂಖ್ಯೆಗಳು ಅದಕ್ಕೆ ಏನು ಬರುತ್ತೆ ಉತ್ತರ ಅಂತ ನೋಡ್ಬಿಡೋಣ ಅಲ್ವಾ. ಈಗ ನೋಡಿ ಎ ಇದೆ, ಯಾವುದೋ ಒಂದು ಸಂಖ್ಯೆ ಆಗಿಬಿಡಿ ಏನ ನಾನು ಸೊನ್ನೆಗೆ ಏರಿಸ್ತೀನಪ್ಪ, ಉತ್ತರ ಎಷ್ಟು ಬರುತ್ತೆ? 1 ಬರುತ್ತೆ. ಓಕೆ, ಉದಾಹರಣೆ ತಗೊಂಡ್ಬಿಡೋಣ. ಓಕೆ, ಈಗ ಉದಾಹರಣೆ 2 ತೊಗೊಳೋಣ. 2ನ್ನ ಸೊನ್ನೆಗೆ ಏರಿಸಿದ್ರೆ ಉತ್ತರ ಬರುತ್ತೆ 1 ಬರುತ್ತೆ. ಹಾಗೇನೆ 10 ತೊಗೊಳೋಣ. 10ನ್ನ ಸೊನ್ನೆಗೆ ಏರಿಸಿದ್ರೆ ಏನಾಗುತ್ತೆ? ನನಗೆ ಒಂದು ಉತ್ತರನೇ ಬರುತ್ತೆ. ನೀವು 100 ತೊಗೊಳ್ಳಿ, 100ನ್ನ ಸೊನ್ನೆಗೆ ಏರಿಸಿ 1 ಬರುತ್ತೆ. 1,00,000ನ ಸೊನ್ನೆಗೆ ಏರಿಸಿ ಒಂದೇ ಬರುತ್ತೆ. ಅಂದರೆ ಘಾತಾಂಕ 0 ಇದ್ದಾಗ ಉತ್ತರ ಯಾವುದು? ಒಂದೇನೆ ಅಂತ ಸರಳೀಕರಣ. ನೀವು ಮೈನಸ್ ನಂಬರ್ ತಗೊಳ್ಳಿ, ಯಾವ್ದಾದ್ರು ನೆಗೆಟಿವ್ ನಂಬರ್ ಅಲ್ವಾ, ಸಂಖ್ಯೆ. ಓಕೆ, -4ನ ಸೊನ್ನೆಗೆ ಏರಿಸಿ ನನಗೆ ಮತ್ತೆ ಒಂದೇ ಬರುತ್ತೆ. ಇದು ಹುರುಳು ಅಥವಾ ಸಾರಾಂಶ. ಈಗ ಮುಂದಿನ ಕಟ್ಟಳೆಗೆ ಹೋಗ್ಬೇಡಣ. ಈಗ ಪವರ್ ಆಫ್ 0 ಅಂತೀವಿ. ಅಂದರೆ ಇಲ್ಲಿ ನೋಡಿ, ಈಗ ನೋಡಿ 0 ಇದೆ, 0ಯನ್ನು ಯಾವುದೋ ಒಂದು ಸಂಖ್ಯೆಗೆ ಏರಿಸ್ತೀನಿ ನಾನು. ಓಕೆ, ಅದರ ಘಾತ m ಅಂದರೆ ಘಾತಾಂಕ ಅಥವಾ ಘಾತ ಸೂಚಿ. 0 ಈಸ್ ರೈಸ್ಡ್ ಟು ದಿ ಪವರ್ ಆಫ್ m, ವೇರ್ m is some big number or maybe some number, ಪಾಸಿಟಿವ್ ನಂಬರ್ ಅಲ್ವಾ. ನೀವು ಯಾವುದೇ ಸಂಖ್ಯೆಗೆ 0 ಏರಿಸ್ರಿ ಉತ್ತರ 0ನೇ ಬರುತ್ತೆ. ಓಕೆ, ಉದಾಹರಣೆ ನೋಡ್ಬಿಡೋಣ. ಓಕೆ, ಉದಾಹರಣೆ ನೋಡ್ಬಿಡೋಣ. ಏನಪ್ಪ ಉದಾಹರಣೆ ಅಂದರೆ 0ನ 1ಕ್ಕೆ ಏರಿಸ್ರಿ, 1ರ ಘಾತಕ್ಕೆ ಏರಿಸ್ರಿ, ಉತ್ತರ ಎಷ್ಟು ಬಂತು? 0 ಬಂತು. ಬೇಡಪ್ಪ ಒಂದು ದೊಡ್ಡ ನಂಬರಿಗೆ ಏರಿಸ್ಬಿಡೋಣ ಅನ್ಕೋಣ. 0ನ 10ರ ಘಾತಕ್ಕೆ ಏರಿಸ್ರಿ, 0ನೇ ಬರುತ್ತೆ. 0ನ 100ರ ಘಾತಕ್ಕೆ 0 ಘಾತ 100, 0ನೇ ಬರ್ತಿದೆ ಉತ್ತರ. ಇದು ಅಂದರೆ ತನ್ನ 0 ಉಳ್ಕೊಂಡ್ಬಿಡುತ್ತೆ ನೀವು ಎಷ್ಟು ಗಾತ್ರಕ್ಕೆ ಏರಿಸಿರುವೆ. ಯಾಕೆ? ಸಹಜ ಇದಲ್ವಾ. ಈಗ 0 ಘಾತ 2 ಅಂತಂದರೆ 0 × 0 2 ಸರಿ 0ನೇ ಬರ್ತಿದೆ ಅಲ್ವಾ. 0 ಯಾವ ಸಂಖ್ಯೆಯಿಂದ ಮತ್ತು 0ಯಿಂದ 0 ಎಷ್ಟು ಸರಿ ಗುಣಿಸಿರೂ 0ನೇ ಬರುತ್ತೆ. ಹಾಗಾಗಿ 0 ಉತ್ತರ ಅಂತ ಹೇಳ್ಬೋದು. ಆದರೆ ಒಂದು ಏನು ಅಂತಂದರೆ ಈ m ಅನ್ನೋದು ಯಾವಾಗಲೂ ಪಾಸಿಟಿವ್ ನಂಬರ್ ಆಗಿರಬೇಕು, ಅಂದರೆ ಧನ ಸಂಖ್ಯೆ ಆಗಿರಬೇಕು, ಋಣ ಸಂಖ್ಯೆ ಆಗಿರಬಾರ್ದು ಅನ್ನೋದು ಒಂದು ಸಬ್ ರೂಲ್ ಅಂತೀವಿ ನಾವು ಅಲ್ಲ, ಉಪ ಕಟ್ಟಳೆ ಅಂತ ಅನ್ಬೋದು ಅಲ್ವಾ. ಉದಾಹರಣೆ 0 ಘಾತ 8 ಅಂತಂದಾಗ ಏನಾಗುತ್ತೆ? ಸ್ವಲ್ಪ ಇದು ಅನ್ಡಿಫೈನ್ಡ್ ಅಂತೀವಿ. ಯಾಕೆ ಅನ್ಡಿಫೈನ್ಡ್ ಅಂತ ಹೇಳ್ಬಿಡ್ತೀನಿ ನೋಡಿ. 0 ಘಾತ -8 ಅಂತಂದಾಗ ನಾವು ಇದನ್ನು 1/0 ಘಾತ 8 ಪಾಸಿಟಿವ್ 8 ಅಂತ ಬರ್ಕೊಂತೀನಿ. ಓಕೆ, ಅವಾಗ ಏನಾಗುತ್ತೆ? 1/0 ಆಗುತ್ತೆ. 1/0 ಇಸ್ ಅನ್ಡಿಫೈನ್ಡ್. ಇನ್ಫಿನಿಟಿ ಕರ್ಕೋಬೋದು, ಬಟ್ ಇದು ಅನ್ಡಿಫೈನ್ಡ್. ನಮ್ಗೆ ಗೊತ್ತಿಲ್ಲ, ಇನ್ಫಿನಿಟಿ ನಮಗೆ ಅರ್ಥ ಆಗಿಲ್ಲ. ಓಕೆ, ಆಗ ನಮಗೆ ಡಿಫೈನ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಅನ್ಡಿಫೈನ್ಡ್ ಅಂತ ಹೇಳ್ತೀವಿ. ಓಕೆ, ಹಾಗಾಗಿ ನನಗೆ ಒಂದು ಏನು ಸ್ಪಷ್ಟತೆ ಇರಬೇಕು ಅಂದರೆ ಇಲ್ಲಿ m ಅನ್ನೋದು ಪಾಸಿಟಿವ್ ಆಗಿರಬೇಕು ಅನ್ನೋದು ನಮಗೆ ಸ್ಪಷ್ಟತೆ ಇರಬೇಕು. ಓಕೆ, ಮುಂದಿನ ಕಟ್ಟಳೆಗೆ ಹೋಗ್ಬಿಡೋಣ ಈಗ ಅಲ್ವಾ. ಮುಂದಿನ ಕಟ್ಟಳೆ ಏನಪ್ಪ ಹೇಳುತ್ತೆ ಅಂತಂದರೆ ನೆಗೆಟಿವ್ ಪವರ್ ರೂಲ್ ಅಂತ. ಅಂದರೆ ಈ ಪವರ್ ಇದೆಯಲ್ಲ ಘಾತ ಸೂಚಿ ಅಥವಾ ಘಾತಾಂಕ, ಅದು ಋಣ ಸಂಖ್ಯೆ ಆದರೆ ಏನಾಗುತ್ತೆ ಅಂತ ನೋಡ್ಬಿಡೋಣ. ಋಣ ಸಂಖ್ಯೆ ನೋಡಿ, ಏನ ಘಾತ -n ಇದೆ. ಓಕೆ, ಇಡೀ ಪವರ್ ಇದೆಯಲ್ಲ, ಈ ಪವರ್ ಮೈನಸ್ ಪವರ್ ಆಗಿದೆ, ನೆಗೆಟಿವ್ ಇದೆ ಅಲ್ವಾ, ಅಂದರೆ ಋಣ ಸಂಖ್ಯೆ ಆಗಿದೆ. ಅದನ್ನು ನಾವು ಹೆಂಗೆ ಬರ್ಕೋಬೋದು ಅಂತಂದರೆ ಈ ಥರ ಬರ್ಕೋಬೋದು, 1/a⁴n ಅಂತ ಬರ್ಕೋಬೋದು. ಅಥವಾ 1/a⁴n ಅಂತ ಕೊಟ್ಟಿದ್ದಾಗ ನಾನು ಈ ಥರ ಬರ್ಕೋಬೋದು. ಓಕೆ, ಕೆಲವು ಉದಾಹರಣೆಗಳು ನೋಡ್ಬಿಡೋಣ ಅಲ್ವಾ, ಎಕ್ಸಾಂಪಲ್ಸು. ಈಗ 1/2 ಅಂತಿದೆ ಅಂತ ಹೇಳ್ಕೊಳ್ಳೋಣ. 1/2 1/2 ಟು ದಿ ಪವರ್ 3, 1/2. ಇದು ನನಗೆ 2/3 8 ಅಲ್ವಾ, 1/8 ಅಂತಿದೆ. ಅದನ್ನು ನಾನು ಇದನ್ನ ಬಿಟ್ಟು ಇದನ್ನ ನೇರವಾಗಿ ಹಿಂಗೆ ಬರ್ಕೋಬೋದು. ಈ 1/2 ಇದು 1/2/2/3 2 ಟು ದಿ ಪವರ್ 3 ಇದೆಯಲ್ಲ, ಅದನ್ನು 2/-3 ಅಂತ ನೇರವಾಗಿ ಬರ್ಕೊಂಡ್ಬಿಡ್ಬೋದು. ಓಕೆ, ಇದು ಮತ್ತೆ ಬಳಸ್ತಿದ್ರೆ ನೆನಪಿರಬೇಕಿದು. ಓಕೆ, ಇನ್ನು 1/5² ಅಂತ ತಿಳ್ಕೊಳ್ಳೋಣ. ಅಂದರೆ 5/2 5 ಸ್ಕ್ವೇರ್ ಇದೆ ಅಲ್ವಾ, 5 ಸ್ಕ್ವೇರ್ 1/28 ಬರ್ಕೋಬೋದಾ? ಇದೇ ರೀತಿನ ನಾವು ಈ ರೀತಿನೂ ಬರ್ಕೋಬೋದು. ಡಿವಿಷನ್ ರೂಲ್ ತೆಗೆದಾಕಿ ನಾವು ಮೇಲಕ್ಕೆ ತೊಗೊಂಡೋಗಿ ನ್ಯೂಮರೇಟರ್ ತೊಗೊಂಡೋಗಿ 5/-2 ಬರ್ಕೋಬೋದು. ಇದಾಯ್ತಲ್ವಾ. ಇದೇ ರೀತಿ ನಾವು ಜನರಲ್ ಆಗಿ ಹೇಳ್ಬೇಕು ಅಂದರೆ 1/(x−3). ನೀವು ಕೆಳಗೆ ಮೈನಸ್ ಇದ್ದರೆ ಮೇಲೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಕೆಳಗಡೆ ಪ್ಲಸ್ ಇದ್ದರೆ ಮೇಲೆ ಮೈನಸ್ ಆಗುತ್ತೆ ಅಲ್ವಾ, ನ್ಯೂಮರೇಟರ್ಗೆ ಹೋದಾಗ. ಅದೇ ರೀತಿ ಕೆಳಗಡೆ ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ ಮೇಲಾಗಿ. ಇದು ಸರಳ. ಮುಂದಕ್ಕೆ ಹೋಗ್ಬಿಡೋಣ. ಈಗ ಈ ಇನ್ನೊಂದು ಕಟ್ಟಳೆ ನೋಡ್ಬಿಡೋಣ, ಪ್ರಾಡಕ್ಟ್ ಆಫ್ ಪವರ್ಸ್ ಅಂತ. ಪವರ್ಸ್ ಅಂದರೆ ಈಗ ಸದ್ಯಕ್ಕೆ ಅರ್ಥ ಆಗಿದೆ ಅಂತೀವಿ. 2/3 ಓಕೆ, ಅಥವಾ 10/4 ಇವೆಲ್ಲ ಪವರ್ಸ್ ಅಂತೀವಿ, ಅಂದರೆ ಸಂಖ್ಯೆಗಳು ಅವು. ಬಟ್ ಯಾವ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಇರೋ ಸಂಖ್ಯೆಗಳು, ಅಂದರೆ ಘಾತಾಂಕ ರೂಪದಲ್ಲಿರುವ ಸಂಖ್ಯೆಗಳು ಅಥವಾ ಘಾತಗಳು ಅಂತ ಸರಳವಾಗಿ ಹೇಳಿಬಿಡ್ತೀವಿ. ಈಗ ಇರೋ ಪ್ರಾಡಕ್ಟ್ ಆಫ್ ಪವರ್ಸ್ ಅಂದರೆ 2 ಘಾತಗಳ ಗುಣಾಕಾರ. ಓಕೆ, ಅದರಲ್ಲಿ ಏನು ಒಂದು ಕಂಡೀಷನ್ ಏನಪ್ಪ ಅಂತಂದರೆ 2 ಆಧಾರ ಸಂಖ್ಯೆ ಒಂದೇ ಇರಬೇಕು ಬೇಸು. ಅಂದರೆ ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ ಘಾತಾಂಕಗಳನ್ನು ಗುಣಿಸ್ಬೋದು ಅಂತ ಪ್ರಶ್ನೆ. ಓಕೆ, ನೋಡ್ಬಿಡೋಣ ಏನಾಗಿದೆ ಅಂತ. ನೋಡಿ, ಇಲ್ಲೊಂದು ಘಾತ ಇದೆಯಲ್ವಾ, ಅಂದರೆ ಇಟ್ಸ್ ಎ ಪವರ್ ಅಂತ, ಏನ ಘಾತ m. ಇನ್ನೊಂದು ಘಾತ ಸಂಖ್ಯೆ ಇದೆಯಲ್ವಾ, ಏನ ಘಾತ n. ಓಕೆ, ನೋಡಿ, 2ರ ಆಧಾರ ಸಂಖ್ಯೆ ಏನೇ ಇದೆ, ಹಾಗಾಗಿ ಒಂದೇ ಇದೆ ಅಲ್ವಾ. ಇಂಥ ಸಂದರ್ಭದಲ್ಲಿ ನೋಡಿ ಗುಣಾಕಾರ ನಡೀತಿದೆ, 2 ಪವರ್ಗಳ ನಡುವೆ ಗುಣಾಕಾರ ನಡೀತಿದೆ. ಅಂದರೆ 2 ಘಾತ ಸಂಖ್ಯೆಗಳ ನಡುವೆ ಗುಣಾಕಾರ ಇದೆ. ಆವಾಗ ಏನು ಮಾಡ್ತೀನಿ ನಾನು ಅಂದರೆ ಆ ಎಕ್ಸ್ಪೋನೆಂಟ್ಸ್ ಇದೆಯಲ್ಲ, ಈ ಘಾತ ಸೂಚಿಗಳು ಅಥವಾ ಘಾತಾಂಕಗಳಿದಾವಲ್ಲ, ಇವನ್ನ ನಾನು ಕೂಡ್ತೀನಿ. ನೋಡಿ, ಇಲ್ಲಿ ಪವರ್ಗಳು ಗುಣಿಸ್ತಿದ್ದೀವಿ,
ಆದರೆ ಇಲ್ಲಿ ಎಕ್ಸ್ಪೋನೆಂಟ್ಸ್ನ ಕೂಡ್ತಾ ಇದ್ದೀನಿ, ಅಂದರೆ ಘಾತಾಂಕ ಸೂಚಿಗಳನ್ನ ಕೂಡ್ತಾ ಇದ್ದೀನಿ. ಘಾತಗಳು ಗುಣಿಸ್ಬೇಕಾದ್ರೆ ಘಾತ ಸೂಚಿಗಳು ಕೂಡ್ತವೆ ಅನ್ನೋದು ಸರಳವಾದ ಮಾತು. ಈಗ ಉದಾಹರಣೆ ನೋಡ್ಬಿಡೋಣ ಅಲ್ವಾ. ನೋಡಿ, 2^3 ಇಂಟು 2^4. 2^3 ಒಂದು ಘಾತ ಸಂಖ್ಯೆ, 2^4 ಒಂದು ಘಾತ ಸಂಖ್ಯೆ, ಅವರನ್ನ ಗುಣಿಸ್ತಾ ಇದ್ದೀನಪ್ಪ. ಇಂಟು ಇದೆ, ಅದನ್ನು ನಾನು ಗುಣಿಸ್ಬೇಕಾದ್ರೆ ಸರಳವಾಗಿ ಏನು ಮಾಡ್ತೀನಿ, ಒಂದೇ ಆಧಾರ ಸಂಖ್ಯೆನ ಹೆಂಗೆ ಉಳಿಸ್ಕೊತೀನಿ. ಆದರೆ ಆ ಎಕ್ಸ್ಪೋನೆಂಟ್ಸ್ ಇದಾವಲ್ಲ, ಘಾತ ಸೂಚಿಗಳು, ಅವನ್ನ ಕೂಡ್ತಿದ್ದೀನಿ. 3 ನೋಡಿ, 3 4 ಕೂಡಿದೆ, ಅವಾಗ 2^7 ಆಯಿತು, ಅಂದರೆ 128. 2^7 128 ಆಯಿತು ಅಲ್ವಾ. ಈಗೇನೆ 10 ಇಂಟು 10 ಸ್ಕ್ವಯರ್ ಅನ್ನೋದನ್ನು ನಾನು ಇದು 10 ಬರ್ಕೋಬೇಕು ಅಲ್ವಾ. 10ರ ಘಾತ ಇಲ್ಲಿ ನೋಡಿ, ಇಲ್ಲಿ 1 ಇದೆ ಅಲ್ವಾ. 1 + 2 ಎಷ್ಟಾಯಿತು, 3 ಆಯಿತು. 10ರ ಘಾತ 3 ಆಯಿತು, ಇದಕ್ಕೂ 1000 ಆಯಿತು ಅಲ್ವಾ. ಈಗ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಈಗ ಮತ್ತೊಂದು ಕಟ್ಟಳೆ ನೋಡ್ಬಿಡೋಣ. ಏನಪ್ಪ ಅಂದರೆ ಈ ಡಿವಿಷನ್ ಆಫ್ ಪವರ್ಸ್. ಅವಾಗ ಮುಂಚೆ ಏನು ಮಾಡಿದೆ, ಮಲ್ಟಿಪ್ಲಿಕೇಶನ್ ಆಫ್ ಪವರ್ಸ್, ಪ್ರಾಡಕ್ಟ್ ಆಫ್ ಪವರ್ಸ್ ನೋಡಿದೆ ಅಲ್ವಾ. ಈಗ ಡಿವಿಷನ್ ಆಫ್ ಪವರ್ಸ್ ಮಾಡೋಣ. ಅಂದರೆ 2 ಘಾತಗಳ ಭಾಗಾಕಾರ ಅಂತ. ಏನು ಕಂಡೀಷನ್ ಏನಪ್ಪ, ಒಂದೇ ಒಂದು ಕಂಡೀಷನ್ ಏನಪ್ಪ ಅಂತಂದರೆ ಆಧಾರ ಸಂಖ್ಯೆ ಸೇಮ್ ಇರಬೇಕು, ಒಂದೇ ಇರಬೇಕು. ಅಂದರೆ ಸೇಮ್ ಬೇಸ್ ಇರಬೇಕು, ಒಂದೇ ಆಧಾರ ಸಂಖ್ಯೆ ಇರಬೇಕು. ಒಂದೇ ಆಧಾರ ಸಂಖ್ಯೆ ಇದ್ದರೆ ಅದು ಘಾತಕಗಳನ್ನ ಭಾಗಿಸ್ತೀವಿ. ಯಾವಾಗ ಭಾಗಿಸ್ತೀವಿ ಅನ್ನೋದು ನೋಡ್ಬಿಡೋಣ. ಓಕೆ, ನೋಡಿ, ಭಾಗಾಕಾರ ಇದು ಸ್ವಲ್ಪ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ. ಏನ ಘಾತ ಎಮ್ ಇದೆ, ಏನ ಘಾತ ಎನ್ ಇದೆ. ನೋಡಿ, ಈಗ ಇದು ಒಂದು ಘಾತ ಸಂಖ್ಯೆ, ಇದೊಂದು ಘಾತ ಸಂಖ್ಯೆ. 2 ಘಾತ ಸಂಖ್ಯೆಗಳನ್ನು ನಾನು ಒಂದರಿಂದ ಒಂದು ಭಾಗಿಸ್ತಾ ಇದ್ದೀನಿ. ಆವಾಗ ನೀವು ಇದನ್ನು ಎಷ್ಟು ಸರಳವಾಗಿ ಬರಿಬೋದು ಅಂತಂದರೆ, ನೋಡಿ, ಎರಡರ ಬೇಸು ಅಥವಾ ಆಧಾರ ಸಂಖ್ಯೆ ಒಂದೇ ಇರೋದ್ರಿಂದ ನಾನು ಏನೇ ಉಳಿಸ್ಕೊಂಡಿದ್ದೀನಿ. ಆದರೆ ಆ ಘಾತ ಸೂಚಿಗಳಿದಾವಲ್ಲ, ಅವನ್ನ ಒಂದರಿಂದ ಒಂದು ಕಳೀತಾ ಇದ್ದೀನಿ. ನೋಡಿ, ಎಮ್ ಇದೆ, ಎನ್ ಇದೆ. ಎನ್ ಮೇಲಕ್ಕೆ ಹೋದಾಗ -n ಆಯ್ತಲ್ವಾ. m - n ಇಷ್ಟು ಸರಳ. ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಉದಾಹರಣೆ ನೋಡ್ಬಿಡೋಣ, ಒಂದು 4 ಅಲ್ವಾ ಎಕ್ಸಾಂಪಲ್ಸು. ಇಲ್ಲಿ ನೋಡಿ, 2^3 ಡಿವೈಡೆಡ್ ಬೈ 2^2 ಅಂತ ಬರೆದ್ರೆ 2^1 ಅಂತ ಅರ್ಥ ಮಾಡ್ಕೋಬೇಕು ನೀವು. ಅವಾಗ 2ರ ಆಧಾರ ಸಂಖ್ಯೆ ಒಂದೇ ಅದರಿಂದ 2 ಹಂಗೆ ಉಳಿಸ್ಕೊಂಡೆ. ಘಾತಗಳನ್ನು ನಾನು ಕಳಿತೀನಿ, 3 - 2 ಅಲ್ವಾ. 3 - 1 ಸಾರಿ. ಓಕೆ, ಅವಾಗ 2^2 ಆಯಿತು, 4 ಆಯಿತು. ಉತ್ತರ ಸರಿ. ಇದೇ ರೀತಿ ಇನ್ನೊಂದು ಉದಾಹರಣೆ, 10^4 ಇದೆ ಡಿವೈಡ್ ಬೈ 10^2 ಇದೆ. ಓಕೆ, ಅವಾಗ 10 ಏನಾಗುತ್ತೆ, ಒಂದೇ ಆಧಾರ ಸಂಖ್ಯೆಯಿಂದ 10 ಹಂಗೆ ಉಳಿಸ್ಕೊತೀನಿ. ಓಕೆ, ನಾನು ಎಕ್ಸ್ಪೋನೆಂಟ್ಸ್ನ ಅಥವಾ ಘಾತ ಸೂಚಿಗಳನ್ನ ಕಳಿತೀನಿ. ಅಂದರೆ 4 - 2 2 ಆಯಿತು. 10 ಸ್ಕ್ವೇರ್ ಆಯಿತು, 10^2 ಆಯಿತು, 100 ಆಯಿತು. ಇದು ಉದಾಹರಣೆಗಳು. ಇದೇ ರೀತಿ ನಾವು ಒಂದು ನೆಗೆಟಿವ್ ನಂಬರ್ ತಗೊಂಡ್ಬಿಡೋಣ. ನೋಡಿ, 5 ಸ್ಕ್ವೇರ್ ಡಿವೈಡ್ ಬೈ 5^2 ಡಿವೈಡೆಡ್ ಬೈ ಭಾಗಿಸು 5^-2 ಅಲ್ವಾ. ಸೊ ಅವಾಗ ನೋಡಿ, -2 ಇದ್ದಾಗ ಮೇಲಕ್ಕೆ ಹೋದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಹಾಗಾಗಿ 5^2 ಇಲ್ಲೇನಾಗುತ್ತೆ, ಪ್ಲಸ್ ಮೇಲಕ್ಕೆ ಹೋದಾಗ ಪ್ಲಸ್ ಆಗುತ್ತೆ. ಓಕೆ, -× ಪ್ಲಸ್ ಆಗುತ್ತೆ. ಸೊ ಇಲ್ಲಿ 2 - 2 ಎಷ್ಟಾಗುತ್ತೆ, 2 + 2 ಆಗುತ್ತೆ. ಹಂಗಾಗಿ 5^4 ಆಯಿತು. ಹಂಗಾಗಿ 525 ಉತ್ತರ ಬಂತು. ಇದು ಅಷ್ಟಾಯಿತು ಅಂದ್ಕೊಂಡಿದ್ದೀನಿ. ಓಕೆ, ಇದೊಂದು ಇಲ್ಲಿಗೆ ಸಂಬಂಧಪಟ್ಟಿರೋ ಒಂದು ನಂಟಿರೋ ಇನ್ನೊಂದು ಕಟ್ಟಳೆ, ನೀವು ಆಗಲೇ ಓದಿದ್ದೀವಿ ಇದನ್ನು. ಇದ್ರ ಜೊತೆಗೆ ಬಂದ್ಬಿಡುತ್ತೆ. ನೋಡಿ, ಕೆಳಗಿರೋದ್ರಿಂದ ಮೇಲಕ್ಕೆ ಹೋದ -n ಆಗುತ್ತೆ ಅನ್ನೋದು ಒಂದು ಅರ್ಥ ಮಾಡ್ಕೋಬೇಕು. ಮುಂದಿನ ಕಟ್ಟಳೆಗೆ ಹೋಗ್ಬಿಡೋಣ. ಪವರ್ ಆಫ್ ಎ ಪವರ್ ರೂಲ್ ಅಂದರೆ ಒಂದು ಘಾತಾಂಕಕ್ಕೆ ಮತ್ತೆ ಘಾತ ಸೇರಿಸ್ಬಿಡೋದು. ಇಡೀ ಘಾತಾಂಕಕ್ಕೆ ಒಂದು ಘಾತ ಸಂಖ್ಯೆಗೆ ಒಂದು ಘಾತಾಂಕ ಸೇರಿಸ್ಬಿಡೋದು ಅಲ್ವಾ. ಅದನ್ನು ಹೆಂಗೆ ಅಂತ ನೋಡ್ಬಿಡೋಣ. ಅಲ್ಲಿ ಕಟ್ಟಳೆ ಏನು ಅಂತ ನೋಡಿ. ಇಲ್ಲೊಂದು ಏನಿದು, ಏನ ಘಾತ ಎಮ್ ಏನದು ಒಂದು ಘಾತ ಸಂಖ್ಯೆ, ಅಥವಾ ಒಂದು ಘಾತ ಅಂತೀವಿ, ಒಂದು ಘಾತ ಸಂಖ್ಯೆ ಅಂತೀವಿ, ಅಥವಾ ಒಂದು ಪವರ್ ಅಂತೀವಿ ನಾವು. ಅಂದರೆ ಆಲ್ರೆಡಿ ಒಂದು ಪವರ್ ಸಿಕ್ಕಿರೋ ಒಂದು ಏನ ಎಮ್ಗೆ ಆಗಲೇ ಏರಿಸ್ಬಿಟ್ಟಿದ್ದೀನಿ ನಾನು. ಅದನ್ನು ಆ ಇಡೀ ಸಂಖ್ಯೆನ ಮತ್ತೊಂದು ಎನ್ಗೆ ಏರಿಸ್ಬಿಟ್ರೆ, ಓಕೆ, a is raised to the power m ತಾನೆ. ದೆನ್ ಇಟ್ ಈಸ್ ಅಗೇನ್ ರೈಸ್ ಟು ದಿ ಹೋಲ್ ಥಿಂಗ್ ಇಸ್ ಅಗೇನ್ ರೈಸ್ ಟು ದಿ ಪವರ್ n ಅಂತಂದರೆ ಘಾತ ಸಂಖ್ಯೆನೇ ಮತ್ತೊಂದು ಘಾತಕ್ಕೆ ಏರಿಸೋದು ಅಲ್ವಾ. ಅದು ಹೆಂಗೆ ಬರಿಬೋದು ಅಂತಂದರೆ, ನಾವಿವಾಗ ಈ ಘಾತಗಳನ್ನು ನಾನು ಘಾತಾಂಕಗಳನ್ನು ಅಥವಾ ಘಾತ ಸೂಚಿಗಳನ್ನ ನಾನು ಮತ್ತೆ ಗುಣಿಸ್ಬೋದು ಅಂತ ಪ್ರಶ್ನೆ. ಏನ ಬೇಸನ್ನ ಅಥವಾ ಆಧಾರ ಸಂಖ್ಯೆ ಹಂಗೆ ಉಳಿಸ್ಕೊತೀನಿ. ಈಗ ಮೊದಲ ಘಾತ ಮತ್ತು ಎರಡನೇ ಘಾತ ಇದೆಯಲ್ವಾ, ಎರಡನ್ನ ಮತ್ತೆ ಗುಣಿಸ್ತೀನಿ ನಾನಿಲ್ಲಿ. ಓಕೆ, ಇದು ಒಂದು ಇದು. ಓಕೆನಾ. ಈಗ ಉದಾಹರಣೆ ನೋಡ್ಬಿಡೋಣ. ಉದಾಹರಣೆ ಏನು ಹೇಳ್ತಿದೆ ಇಲ್ಲಿ, ಓಕೆ, ನೋಡಿರಿ, 3^2 ಆಲ್ರೆಡಿ ಒಂದು ಘಾತ ಸಂಖ್ಯೆ ಅಲ್ವಾ, ಒಂದು ಎಂತ ಪವರ್ ಅಲ್ವಾ. ಇದು ಆಲ್ರೆಡಿ ಇಟ್ಸ್ ಎ ಪವರ್ ಅಲ್ವಾ. ಇಟ್ಸ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ವಾ. 3^2 ಅದನ್ನು ಮತ್ತೆ ಎಲ್ಲದನ್ನು ನಾನು 4ರ ಘಾತಕ್ಕೆ ಏರಿಸ್ತಿದ್ದೀನಿ. ಅವಾಗ ನಾನು ಏನು ಮಾಡ್ಬೋದು, ಓಕೆ, 3ರ ಘಾತ ಇದೆಯಲ್ವಾ, ಜೊತೆಗೆ ಈ ಘಾತಗಳನ್ನು ಮಲ್ಟಿಪ್ಲೈ ಮಾಡಿ ಘಾತ ಸೂಚಿಯಾಗಿ ಇಟ್ಬಿಡ್ತೀನಿ ನಾನು. 2 × 4 ಆಯಿತು, 4 × 2 8
ಅಲ್ವಾ. 3 ಘಾತ 8 ಆಯಿತು. ಎಷ್ಟು ಉದ್ದನ ತಪ್ಪಿದೆ ನೋಡಿ. ಹೌದು, ಕರೆಕ್ಟ್ ಇರ್ಬೋದು. ಮುಂದಕ್ಕೆ ಹೋಗ್ಬಿಡೋಣ. ಈಗ 10 ಘಾತ 4 ಇದೆ, ಅದನ್ನು ಎಲ್ಲದನ್ನು ಸೇರಿಸಿ 2 ಘಾತಕ್ಕೆ ಏರಿಸ್ಬಿಡ್ತೀನಿ. ಅವಾಗ ಏನಾಗುತ್ತೆ, ನಾನು ಘಾತಗಳನ್ನು ಗುಣಿಸ್ಬೇಕಲ್ವಾ. 10 ಘಾತ 4 × 2 ಆಯಿತು ಅಲ್ವಾ, 8 ಆಯಿತು. 10 ಘಾತ 8 ಆಯಿತು ನೋಡಿ. 8 ಅಂದರೆ 8 0 ಇರಬೇಕು. 3 3 6 2 8 ಅಲ್ವಾ, ಇದಾಯಿತು. ಮುಂದಕ್ಕೆ ಹೋಗ್ಬಿಡೋಣ. ಈಗ ಮುಂದಿನ ಕಟ್ಟಳೆ ಏನಪ್ಪ ಅಂತಂದರೆ ಪವರ್ ಆಫ್ ಪ್ರಾಡಕ್ಟ್ ರೂಲ್ ಅಂತ. ಅಂದರೆ ಒಂದೇ ಘಾತ ಅಂದಿರುವ ಕಾಂತಾಂಕಗಳನ್ನ ಗುಣಿಸುವುದು. ನೋಡ್ಬೇಡ ಏನು ಅಂತ ನೋಡಿ. ಈಗ ಎ ಬಿ ಇದೆ, ಏನಿದು ಆಲ್ರೆಡಿ ಪ್ರಾಡಕ್ಟ್, ಅಂದರೆ ಆಲ್ರೆಡಿ ಗುಣಾಕಾರ ಎ ಮತ್ತು ಇಂಟು ಬಿ ಇದೆ. ಅಂದರೆ ಎ ಬಿ ನಡುವೆ ಗುಣಾಕಾರ ನಡೀತಾ ಇದೆ. ಅಲ್ಲಿ ನಾವು ಎ ಇಂಟು ಬರೆದಿಲ್ಲ, ಅರ್ಥ ಮಾಡ್ಕೋಬೇಕು ನೀವು. ಎ ಬಿ ಬರೆದ್ರೆ ಎ ಇಂಟು ಬಿ ಅಂತ ಅರ್ಥ. ಎ ಬಿ ಎರಡರೂ ಇದೆ, ಅದು ಎಲ್ಲದನ್ನೂ ಸೇರಿಸಿ ನಾನು ಒಂದು ಘಾತಕ್ಕೆ ಏರಿಸ್ತೀನಿ ಅಲ್ವಾ. ಸೊ ಈ ಗುಣಾಕಾರ ಪ್ರಾಡಕ್ಟ್, ಇದು ಎ ಬಿ ಇದೆ ಪ್ರಾಡಕ್ಟ್ ಅಲ್ವಾ. ಈ ಗುಣಲಬ್ಧ, ಇದು ಎ ಬಿ ಇದು ಗುಣಲಬ್ಧ ಅನ್ಕೋಬೋದು. ಇದನ್ನು ನಾನು ಘಾತಕ್ಕೆ ಏರಿಸಿದಾಗ ನಾನು ಹೆಂಗೆ ಬಿಡಿಸ್ಬೋದು ಅಂತಂದರೆ ಎ ಈಸ್ ರೈಸ್ ಟು ದಿ ಪವರ್ ಎನ್ ಇಂಟು ಬಿ ಈಸ್ ರೈಸ್ ಟು ದಿ ಪವರ್ ಎನ್ ಅಂತ ಬರಿಬೋದು. ಎರ ಘಾತ ಎನ್ ಇಂಟು ಬಿನ ಗುಣಿಸು ಬಿನ ಘಾತ ಎನ್ ಅಂತ ಬಿಡಿಸಿ ಬರಿಬೋದು. ಇದನ್ನು ಉದಾಹರಣೆಗಳು ನೋಡ್ಬಿಟ್ರೆ ಅರ್ಥ ಆಗುತ್ತೆ ನೋಡಿ. ಓಕೆ, 2 × 5 ಎಲ್ಲರ ಘಾತ 3 ಅಂತಿದೆ ನೋಡೋಣ. 2 × 5 ಎಲ್ಲದರ ಘಾತ 3 ಅಂತ ತಿಳ್ಕೊಳ್ಳೋಣ. ಅದನ್ನು ನಾನು ಏನು ಬಿಡಿಸ್ಬರ್ಬೋದು, 2 ಘಾತ 3 ಇಂಟು 5 ಘಾತ 3 ಅಂತ ಬಿಡಿಸ್ಬರಿಬೋದು. ಅವಾಗ ಎಷ್ಟಾಗುತ್ತೆ, 2 ಘಾತ 3 8 ಆಯಿತು, 5 ಘಾತ 3 20 ಆಯಿತು, 1000 ಆಯಿತು. ಓಕೆ, ನೀವು ಹಂಗೆ ಅರ್ಥ ಮಾಡ್ಕೋಬೋದು. ನೀವು ಇನ್ನೊಂದು ಥರ ದಾರಿಯಲ್ಲಿ ಹುಡುಕಬೇಕು ಅಂದ್ರೆ ಸರಿನೋ ತಪ್ಪು ಚೆಕ್ ಮಾಡ್ಬೇಕು. 5 2 10 ತಾನೆ, 10 ಘಾತ 3 10 100 100 1000. ಸೊ ಸೇಮ್ ಉತ್ತರನೇ ಬಂತು, ಅದೇ ಉತ್ತರ ಬಂತು. ಇದು ನಾನು ಹೇಳ್ತಿರೋದು ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಫಾರ್ಮುಲಾ, ಕಟ್ಟಳೆಗಳು, ನಿಯಮಗಳು ಅಲ್ವಾ, ರೂಲ್ಸ್ ಅಂತ ಹೇಳ್ತಿದ್ದೀವಲ್ಲ ಅದು. ಈಗ ಮುಂದಕ್ಕೆ ಹೋಗ್ಬಿಡೋಣ. ಇನ್ನೊಂದು ಉದಾಹರಣೆ ತಗೊಂಡು 10 × 4 ಎಲ್ಲದರ ಘಾತ 3 ಅಂತ ಬರೆದ್ಬಿಡೋಣ. 10 × 4 ಅಂದರೆ ಎಷ್ಟಾಯಿತು, ಅದನ್ನು ಬಿಡಿಸಿ ಬರೆದಾಗ ಯಾವ ಫಾರ್ಮಿಗೆ ಬರ್ತಿದೆ, ಈ ಫಾರ್ಮುಲಾ ಬರೆಯುವಾಗ 10 ಘಾತ 3 ಬಿಡಿಸಿ ಬರ್ಬೋದಾ, ಇಂಟು 4 ಘಾತ 3 ಬಿಡಿಸಿ ಬರ್ಬೋದು. ಓಕೆ, ಈಗ 10 ಘಾತ 3 1000 ಆಯಿತು, 4 ಘಾತ 3 64 ಆಯಿತು. ಹೆಂಗೆ ಅಂತಂದರೆ 4 4 16 14 64 ಆ ಥರ 6400 ಆಯಿತು ಗುಣಿಸಿರೆ ಅಲ್ವಾ. ಮುಂದಿನ ಉದಾಹರಣೆ ತಗೊಂಡ್ಬಿಡೋಣ. ಮುಂದಿನ ಕಟ್ಟಳೆ. ಈಗ ಪವರ್ ಆಫ್ ಎ ಕೋಶೆಂಟ್ ರೂಲ್ ಅಂತ. ಇದು ನೋಡ್ಬೇಡ, ಒಂದೇ ಘಾತ ಹೊಂದಿರುವ ಘಾತಾಂಗಗಳ ಭಾಗಕಾರ ಮಾಡೋದು. ನಾವು ಗುಣಿಸಿದ ಗುಣಕಾರ ನೋಡಿದ್ವಿ ತಾನೆ, ಅದೇ ಥರದ್ದೇ ಇನ್ನೊಂದು ಭಾಗಕಾರ ಅಷ್ಟೇ ನೋಡಿ. ಎ ಬೈ ಬಿ ಇದೆ ಅಲ್ವಾ, ಮುಂಚೆ ಎ ಬಿ ಇಂಟು ಬಿ ಎಲ್ಲದನ್ನು ಎನ್ಗೆ ಏರಿಸಿದ್ವಿ. ಈಗ ಎ ಬೈ ಬಿ, ಎ ಭಾಗಿಸು ಬಿ ಎಲ್ಲದನ್ನು ಎನ್ಗೆ ಏರಿಸ್ತಿದ್ವಿ ನಾವು ಅಲ್ವಾ. ಎ ಬೈ ಬಿ ಇದನ್ನು ನಾನು ಹೆಂಗೆ ಬಿಡಿಸ್ತೀನಿ ಅಂತಂದರೆ ಬಿಡಿಯಾಗಿ ಬರ್ಕೋಬೋದು. ಎನ ಘಾತ ಎನ್ ಡಿವೈಡ್ ಬೈ ಬಿನ ಘಾತ ಎನ್ ಅಂತ ಬರೀಬೋದು ಬಿಡಿಸ್ಬಾರ್ದಾಗ. ಇದನ್ನು ಇಲ್ಲಿ ಸೇರಿಸ್ಬೋದು, ಇದನ್ನು ಇಲ್ಲಿ ಸೇರಿಸ್ಬೋದು ಅಲ್ವಾ. ಹಾಗೆ ಉದಾಹರಣೆ ನೋಡ್ಬಿಡೋಣ, ಒಂದೆರಡು ಎಕ್ಸಾಂಪಲ್ಸು. ಈ 4/3 ಸ್ಕ್ವಾಯರ್ ಎಲ್ಲದರ ಘಾತ 2 ಅಂತ ಅಂದ್ಕೊಳ್ಳೋಣ. ಅವಾಗ ಏನು ಮಾಡಿಸ್ಬೋದು, ನಾನು ಈ ಕಟ್ಟಳೆ ಬಳಸ್ಕೊಂಡು ಏನು ಮಾಡ್ಬೋದು, ನಾವು 4 ರ ಘಾತ 2 ಡಿವೈಡ್ ಬೈ 3 ರ ಘಾತ 2. ಅವಾಗ ಏನಾಗುತ್ತೆ, 4 4 16 ಭಾಗಿಸು 9 ಆಗುತ್ತೆ. ಸೊ ನೀವು ಉತ್ತರ ಕಂಡು ಇಟ್ಕೊಳ್ರಿ. ಓಕೆ, ಅದು ನಮ್ಗೆ ಮುಖ್ಯ ಆಗಲ್ಲ ಈ ಸದ್ಯಕ್ಕೆ. ಅದೇ ರೀತಿ 10 ಡಿವೈಡ್ ಬೈ 5 ಎಲ್ಲರ ಘಾತ 2 ಅಂತ ಅನ್ಕೋಬೋದಾ. ಇದು ನಾನು ಹೆಂಗೆ ಮಾಡಿಸ್ಬೋದು, ಬಿಡಿಸಿ ಬರೆದಾಗ 10 ರ ಘಾತ 2 ಡಿವೈಡ್ ಬೈ 5. ಓಕೆ, ಈಗ ಇದೇ ಇಲ್ಲಿ ಬರುತ್ತೆ ಉತ್ತರ. ಸೊ ಇದು ಡಿವೈಡ್ ಬೈ 10 ರ ಘಾತ 2 ಡಿವೈಡ್ ಬೈ 5 ರ ಘಾತ 2 ಇದಕ್ಕೆ ಏನಾಗುತ್ತೆ, 10 ರ ಘಾತ 2 100 ಆಯಿತು, 5 ರ ಘಾತ 2 25 ಆಯಿತು, 4 ಉತ್ತರ ಬಂತು. ನೀವು ನೇರವಾಗಿ ಮಾಡಿದ್ರೆ ಅಷ್ಟೇ ಬರ್ತೀನಿ ನೋಡಿ. 100ನ್ನು 25ರಿಂದ ಭಾಗಿಸಿದ್ರೆ 4 ಬಂತು. ಅದೇ ರೀತಿ 10ರಿಂದ 5 ಭಾಗಿಸಿದ್ರೆ ಎಷ್ಟಾಗುತ್ತೆ, ಓಕೆ 2 ಆಗುತ್ತೆ. 2 × 2 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ, 4 ಆಗುತ್ತೆ. ಸೇಮ್ ಅದೇ ಬಂತು ಅಲ್ವಾ. ಸೊ ಇದು ಪ್ರೂವ್ ಮಾಡ್ತಾ ಇದ್ದೀವಿ ಅಷ್ಟೇ. ಬಟ್ ಇದು ಕಟ್ಟಳೆ ಬಗ್ಗೆ ನಾವು ಮಾತಾಡ್ತಿರೋದು. ಮುಂದಕ್ಕೆ ಹೋಗೋಣ. ಮುಂದಿನ ಕಟ್ಟಳೆ ಏನಪ್ಪ ಹೇಳ್ತಿದ್ದಿ, ಇದು ಫ್ರಾಕ್ಷನಲ್ ರೂಟ್. ಕೊನೆಯ ಕಟ್ಟಳೆ ಮುಗಿಸ್ಬಿಡೋಣ ನಾನು ಅಲ್ವಾ. ಫ್ರಾಕ್ಷನಲ್ ಪವರ್ ಅಂತ ನೀವು ಓದಿರ್ತೀರಿ, ಇಲ್ಲ ನೋಡಿ. ಇದುವರೆಗೆ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ನಾವು ಈ ಭಿನ್ನರಾಶಿಗೆ ನಾವು ಏರಿಸ್ತಾ ಇರಲಿಲ್ಲ. 1/n ಫ್ರಾಕ್ಷನಲ್ ಪವರಿಗೆ ಏರಿಸ್ತಾ ಇರಲಿಲ್ಲ. ಈಗ ನಾವು ಫ್ರಾಕ್ಷನಲ್ ಪವರಿಗೆ ಏರಿಸಿದ್ರೆ ಏನಾಗುತ್ತೆ ಅಂತ, 1/n ಏರಿಸಿದ್ರೆ ಏನಾಗುತ್ತೆ ಅಂತ ಇದನ್ನು ನಾವು ಹೆಂಗೆ ಬರಿತೀವಿ ಅಂದರೆ nth ರೂಟ್ ಆಫ್ a ಅಂತ ಬರಿತೀವಿ. nth ರೂಟ್ ಆಫ್ a ಅಂತ ಬರಿತೀವಿ. ಸೊ ಇದರಲ್ಲಿ ಏನು ಅಂತಂದರೆ ನೆನ್ಪಿಡ್ಕೋಬೇಕು, ಇದು ಪೂರ್ತಿ ನಾವು ನಾನ್ ನೆಗೆಟಿವ್ ಇರಬೇಕು. ನಾನ್ ನೆಗೆಟಿವ್ ಅಂತಂದರೆ 0ಯಿಂದ ಮೇಲಕ್ಕೆ ಏನಾಗಿರ್ಬೋದು. ನಾನ್ ನೆಗೆಟಿವ್ ನಂಬರ್ ಇದ್ದರೆ ಇದೆಯಲ್ಲ, ಇದು ನಾನ್ ನೆಗೆಟಿವ್ ರೂಟ್ ಇರಬೇಕು. ಓಕೆ, ಸೊ ಈಗ ಉದಾಹರಣೆ ನೋಡ್ಬಿಡೋಣ. ಉದಾಹರಣೆ 100 ರ ಘಾತ 1/2 ಅಂತ ಬರೋಣ ನೋಡಿ. 100 ರ ಘಾತ 1/2 ಇದನ್ನ ಹೆಂಗೆ ಬರ್ಬೋದು, ಸ್ಕ್ವೇರ್ ರೂಟ್. ಇಲ್ಲಿ 2 ಬರೆಯಲ್ಲ, ಸ್ಕ್ವೇರ್ ರೂಟಿಗೆ ಯಾರು ಬರೆಯೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಟ್ಬಿಡ್ತೀನಿ. ಇಲ್ಲಾಂದರೆ 2 ಅಂತ ಇಮ್ಯಾಜಿನ್ ಮಾಡ್ಕೊಳ್ರಿ, ಇಲ್ಲಿ ಕಲ್ಪನೆ ಮಾಡ್ಕೊಳ್ರಿ. ಸೊ ಇದನ್ನ ಹೆಂಗೆ ಬರೋದು, ಸ್ಕ್ವೇರ್ ರೂಟ್ ಆಫ್ 100 ಅಂತ ಬರ್ಕೋಬೋದು. ಇದನ್ನು ಸ್ಕ್ವೇರ್ ರೂಟ್ ಆಫ್ 10 × 10 10 ಅಂತ ಉತ್ತರ ಬರ್ತಿದೆ ಅಲ್ವಾ. ಇಲ್ಲಿ ಬಂತು ನೋಡಿ. ಇದೇ ರೀತಿ ಇನ್ನೊಂದೆರಡು ಉದಾಹರಣೆ ತೊಗೊಂಡ್ರೆ 27 ರ ಘಾತ 1/3 ಅಂತ ಹೆಂಗೆ ಬರ್ಕೋಬೋದು ನಾನು. 27 ಇದನ್ನ ಕ್ಯೂಬ್ ರೂಟ್ ಆಫ್ 27 ಅಂತ ಬರ್ತದೆ. 3 ರೂಟ್ ಆಫ್ 3ರ ರೂಟ್ 27. ಓಕೆ, 27ರ 3ನೇ ರೂಟ್ ಅಂತ ಅನ್ಕೋಬೋದು ಅಲ್ವಾ. ಓಕೆ, ಇದನ್ನು ಕ್ಯೂಬ್ ರೂಟ್ ಆಫ್ 3 × 3 × 3 3ನೇ ಉತ್ತರ ಬಂತು. ಇದನ್ನು ನೋಡಿ, ಈ ಫಾರ್ಮನ್ನು ನಾವು ಈ ಥರ ಫಾರ್ಮಿಗೆ ಬರ್ಕೋಬೋದು ಅಂತ. 1/3 ಅಲ್ಲಿ ಕ್ಯೂಬ್ ರೂಟ್ ಆಗುತ್ತೆ.
ಇದು ಉತ್ತರ. ಹಂಗೇನೆ 6th ರೂಟನ್ನು ಬರ್ಕೊಂಡು ನೋಡಿ. 64ರ ಘಾತ 1/6 ಅಂತಂದರೆ 1/6 ಅಂತಂದರೆ ಇದನ್ನು 6th ರೂಟು ಅಂತ ಅನ್ಕೋಬೋದು. ಓಕೆ, ಈ ಥರ ಉತ್ತರ 2 ಬಂದಿದೆ. ಇದು ಏನಾಯಿತು, ನಮ್ಮ ಕಟ್ಟೆಗಳು 10 11 ಕಟ್ಟಳೆಗಳು ನೋಡಿಬಿಟ್ವಿ. ಮುಂದಿಗೆ ನೋಡ್ಬಿಡೋಣ. ಈಗ ಸ್ವಲ್ಪ ಸಾರಾಂಶ. ಓಕೆ, ನೋಡಿ ಮುಗಿಸ್ಬಿಡೋಣ ಆಯ್ತು ಆದಷ್ಟು ಜಲ್ದಿ, ಆಗಲೇ ಟೈಮ್ ಆಯಿತು ಅಲ್ವಾ. ಈಗ ಇಲ್ಲಿ ನೋಡಿ, ಎಷ್ಟು ಐಡೆಂಟಿಟಿ ಅನನ್ಯತಾಂಶ ನೋಡಿದ್ವಿ, ಮೂಲಗುಣ ನಿಯಮ ನೋಡಿದ್ವಿ, ಅನನ್ಯತಾಂಶ ನೋಡಿದ್ವಿ, ಇದು ಅಡಿಕಟ್ಟಳೆ. ಓಕೆ, 0 ಘಾತ 0 ಆದಾಗ ಏನಾಗ್ತೈತಿ, 0ಯನ್ನು ಬೇರೆ ಘಾತಕ್ಕೆ ಏರಿಸಿದ್ರೆ ಏನಾಗುತ್ತೆ, ಏನೋ ಆಮೇಲೆ ನೆಗೆಟಿವ್ ನಂಬರಿಗೆ ಏರಿಸಿದ್ರೆ ಏನಾಗುತ್ತೆ. ಓಕೆ, ಏನೋ ಘಾತ ನೆಗೆಟಿವ್ ನಂಬರ್ ಆದರೆ ಏನಾಗುತ್ತೆ, ಘಾತ ಸೂಚಿ ಋಣ ಸಂಖ್ಯೆ ಆದರೆ ಏನಾಗುತ್ತೆ, ಘಾತಗಳ ಗುಣಾಕಾರ ಯಾವ ಫಾರ್ಮುಲಾ ಬಳಸಬೇಕು, ಘಾತಗಳ ಭಾಗಾಕಾರ ಆಗ್ಬೇಕಾದ್ರೆ ಯಾವ ಫಾರ್ಮುಲಾ ಬಳಸಬೇಕು. ಓಕೆ, ಘಾತಗಳಿಗೆ ಮತ್ತೆ ಘಾತ ತೊಗೊಂಡ್ರೆ ಮತ್ತೆ ಯಾವ ಕಟ್ಟಳೆ, ಆಮೇಲೆ ಘಾತ ಸಂಖ್ಯೆಗಳನ್ನ ಒಂದರಿಂದ ಭಾಗಿಸ್ಬೇಕಾದ್ರೆ ಏನಾಗುತ್ತೆ, ಘಾತ ಸಂಖ್ಯೆಗಳನ್ನ ಒಂದಕ್ಕೊಂದು ಗುಣಿಸಿದ್ರೆ ಏನಾಗುತ್ತೆ, ಯಾವ ಕಟ್ಟಳೆಗಳೆಲ್ಲ ಸರಳಗೊಳಿಸುವಾಗಿ ಹೆಂಗೆ ಬಳಸಬೇಕಪ್ಪ, ಅದಕ್ಕೆ ಉತ್ತರಗಳು ಅಥವಾ ಯಾವ ಫಾರ್ಮುಲಾಗಳನ್ನು ಬಳಸಬೇಕು ಅನ್ನೋದು ಇಲ್ಲಿ ನಾವು ಇದುವರೆಗೆ ಕಲ್ತ್ವಿ ಅಲ್ವಾ. ನೀವು ಸ್ವಲ್ಪ ಪಾಸ್ ಮಾಡ್ಕೊಂಡು ಮತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ಮುಗಿಸ್ಬಿಡೋಣ, ಈಗಾಗಲೇ ಅರ್ಧ ಗಂಟೆ ಮೇಲೆ ದಾಟಿಬಿಡ್ತು. ಆಸಕ್ತಿಗೆ ಧನ್ಯವಾದಗಳು, ಒಳಿತಾಗಲಿ.